ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಎನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಪೈಪ್ಸ್ ಆ್ಯಂಡ್ ಸಿಸ್ಟರ್ನನ್ನು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಇದು ಭಾಗ ಒಂದಾಗಿರುತ್ತೆ. ಆ ಚಾಪ್ಟರ್ ಆದ ತಕ್ಷಣ ಈ ಚಾಪ್ಟರ್, ಯಾಕಂದರೆ ಎರಡು ಚಾಪ್ಟರ್ಗಳಲ್ಲೂ ಸಾಮ್ಯತೆಗಳು ಜಾಸ್ತಿ ಇವೆ. ದ ಓನ್ಲಿ ಡಿಫ್ರೆನ್ಸ್ ಈಸ್ ಅಲ್ಲಿ ಟೋಟಲ್ ವರ್ಕ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಆ ಸಿಸ್ಟರ್ನ ಎಷ್ಟು ವಾಟರ್ನ ಹಿಡಿಸುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಚಾಪ್ಟರ್ನಲ್ಲಿ ಒಟ್ಟು 6 ಟೈಪ್ಸ್ ಕ್ವಶನ್ಸ್ಗಳು ಬರ್ತವೆ. ಅವು ಇವುಗಳಲ್ಲಿ ಇವತ್ತು ಈ 3 ಟೈಪ್ಸ್ ಕ್ವಶನ್ಸ್ಗಳು, ಸಿಂಪಲ್ ಕ್ವಶನ್ಸ್ ಮತ್ತು ವೆನ್ ಎ ಪೈಪ್ ಫಿಲ್ಸ್ ಅಂಡ್ ಅದರ್ ಪೈಪ್ ಎಂಪ್ಟೀಸ್ ದ ಟ್ಯಾಂಕ್, ಅಂಡ್ ಥರ್ಡ್ ಒನ್ ವೆನ್ ಮೋರ್ ದ್ಯಾನ್ 2 ಪೈಪ್ಸ್ ವರ್ಕ್. ಈ 3 ಟೈಪ್ಸ್ ಕ್ವಶನ್ಸ್ಗಳನ್ನ ನೋಡೋಣ. ಬೇಸಿಕಲಿ ಈ 6 ಟೈಪ್ಸ್ ಕ್ವಶನ್ಸ್ಗಳು ಯಾವ ಒಂದು ಪಾಯಿಂಟನ್ನು ಸೆಂಟರ್ ಆಗಿ ಇಟ್ಕೊಂಡು ಕೇಳಿರ್ತಾರೆ ಅಂದರೆ, ಒಂದು ಸಿಸ್ಟರ್ನ ಇರುತ್ತೆ. ಈ ಸಿಸ್ಟರ್ನ ವಾಟರ್ ಟ್ಯಾಂಕ್ ಥರ ಇಲ್ಲ, ವಾಟರ್ ಟ್ಯಾಂಕ್ ಅಂತ ಅನ್ಕೊಳ್ಳಿ. ಇದಕ್ಕೆ ಇನ್ಲೆಟ್ಸು ಇರ್ತವೆ, ಅಂದರೆ ಈ ಟ್ಯಾಂಕ್ ತುಂಬೋದಕ್ಕೆ, ಟ್ಯಾಂಕ್ ಒಳಗಡೆ ನೀರು ಬೀಳೋದಕ್ಕೆ ಇನ್ಲೆಟ್ಸು ಇರ್ತವೆ, ಔಟ್ಲೆಟ್ಸು ಇರ್ತವೆ ನೀರನ್ನು ಆಚೆ ಹಾಕೋದಕ್ಕೆ. ಸೊ ಈ ಎಲ್ಲ ಪ್ರೊಸೆಸ್ಸು ಟೈಮ್ ಜೊತೆ ಹೇಗೆ ಆಟ ಆಡುತ್ತೆ ಅನ್ನೋದರ ಆಧಾರದ ಮೇಲೆ ಈ ಕ್ವಶನ್ಸ್ಗಳು ಫ್ರೇಮ್ ಆಗಿರ್ತವೆ. ಒಂದೊಂದೇ ಟೈಪ್ ಕ್ವಶನ್ಸ್ಗಳನ್ನ ನೋಡೋಣ. ಮೊದಲನೇದು ಸಿಂಪಲ್ ಕ್ವಶನ್ಸ್. ಟೈಮ್ ಆ್ಯಂಡ್ ವರ್ಕ್ನಲ್ಲೂ ನಾವು ಸಿಂಪಲ್ ಕ್ವಶನ್ಸ್ಗಳನ್ನ ನೋಡಿದ್ವಿ. ಅವು ಯಾವ ರೀತಿ ಇದ್ವು ಅಂದರೆ, ಎ ಅನ್ನೋ ವ್ಯಕ್ತಿ 2 ದಿನದಲ್ಲಿ ಕೆಲಸ ಮಾಡ್ತಾನೆ, ಬಿ ಅನ್ನೋ ವ್ಯಕ್ತಿ ಅದೇ ಕೆಲಸನ 3 ದಿನದಲ್ಲಿ ಮಾಡ್ತಾನೆ. ಇವಾಗ ಆ ಕೆಲಸನ ಇವರಿಬ್ಬರು ಸೇರಿ ಮಾಡಿದ್ರೆ ಎಷ್ಟು ದಿನದಾಗ ಮಾಡ್ತಾರ ಅಂತ ಅಲ್ಲಿ ಕ್ವಶನ್ಸ್ಗಳು, ಸಿಂಪಲ್ ಕ್ವಶನ್ಸ್ಗಳು ಇದ್ವು. ಸೊ ಅವಾಗ ಕಂಡುಹಿಡ್ಕೋಬೇಕಾದ್ರೆ ನಾವೇನು ಮಾಡಿದ್ವಿ, ಇವರಿಬ್ಬರಿಗೂ ಒಂದು ಕೆಲಸ ಕೊಟ್ಟಿದ್ವಿ. ಆ ಕೆಲಸ ಇವೆರಡರ LCM ಆಗಿತ್ತು. ಸೊ ಈಗ 3 ಮತ್ತು 2ರ LCM ಎಷ್ಟು? 6. ಎ ಅನ್ನೋನು 6 ಕೆಲಸನ 2 ದಿನದಾಗ ಮಾಡ್ತಾನಂದ್ರೆ ಪ್ರತಿದಿನ 3 ಕೆಲಸ ಮಾಡ್ತಾನಂತ ಅರ್ಥ. ಬಿ ಅನ್ನೋನು 6 ಕೆಲಸನ 3 ದಿನದಾಗ ಮಾಡ್ತಿದ್ದಾನಂದ್ರೆ ಪ್ರತಿದಿನಕ್ಕೆ 2 ಕೆಲಸ ಮಾಡ್ತಾನೆ ಅಂತ ಅರ್ಥ. ಇವಾಗ ಎ ಮತ್ತು ಬಿ ಇಬ್ಬರು ಸೇರಿ ಮಾಡಿದ್ರೆ ಒಂದು ದಿನಕ್ಕೆ 3+2 5 ಕೆಲಸ ಮಾಡ್ತಾರ. 5 ಕೆಲಸ ಮಾಡೋದಕ್ಕೆ ಇವ್ರು 1 ದಿನ ತಗೊಳ್ತಾ ಇದಾರೆ ಅಂದ್ರೆ 6 ಕೆಲಸ ಮಾಡೋದಕ್ಕೆ 6/5 ಡೇಸ್ ತಗೊಳ್ತಾರ. ಸೊ ಈ ರೀತಿ ನಾವು ಕಂಡುಹಿಡ್ಕೊಳ್ತಾ ಇದ್ವಿ. ಈ ಚಾಪ್ಟರ್ನಲ್ಲಿ ಸಿಂಪಲ್ ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವೆ ಅಂತಂದ್ರೆ, ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕಿಗೆ 2 ಇನ್ಲೆಟ್ಸ್ ಇವೆ, ಅಂದ್ರೆ ವಾಟರ್ ಬೀಳೋದಕ್ಕೆ 2 ಇನ್ಲೆಟ್ಸ್ ಇವೆ. ಒಂದು 2 ಗಂಟೆಯಲ್ಲಿ ತುಂಬ್ತಾ ಇದೆ. ಇದು ಎ ಅಂತ ಇಟ್ಕೊಳ್ಳೋಣ, ಇದನ್ನ ಈ ಪೈಪ್ನ ಬಿ ಅಂತ ಇಟ್ಕೊಳ್ಳೋಣ. ಪೈಪ್ ಬಿ ನ ಕ್ಲೋಸ್ ಮಾಡಿ ಬರೀ ಪೈಪ್ ಎ ನ ಓಪನ್ ಮಾಡಿದ್ರೆ ಈ ಟ್ಯಾಂಕ್ ತುಂಬೋದಕ್ಕೆ 2 ಗಂಟೆ ಟೈಮ್ ತಗೊಳುತ್ತೆ. ಒಂದ್ ವೇಳೆ ಪೈಪ್ ಎ ನ ಕ್ಲೋಸ್ ಮಾಡಿ ಪೈಪ್ ಬಿ ನ ಓಪನ್ ಮಾಡಿದ್ರೆ ಈ ಟ್ಯಾಂಕ್ ತುಂಬೋದಕ್ಕೆ 3 ಗಂಟೆ ತೆಗೆದುಕೊಳ್ಳುತ್ತೆ. ಇವಾಗ ಇವೆರಡನ್ನೂ ಓಪನ್ ಮಾಡಿದ್ರೆ ಎಷ್ಟು ಗಂಟೆ ಟೈಮ್ ತಗೊಳುತ್ತೆ ಅಂತ ನಮ್ಮ ಕ್ವಶನ್. ಸಿಂಪಲ್ ಕ್ವಶನ್ಸ್ಗಳು ಆಲ್ಮೋಸ್ಟ್ ಇದೇ ರೀತಿ ಇರ್ತವೆ. ಪೈಪ್ ಎ 2 ಗಂಟೆಯಲ್ಲಿ ತುಂಬುತ್ತದೆ, ಈ ಟ್ಯಾಂಕ್ ಅನ್ನು ತುಂಬುತ್ತದೆ. ಪೈಪ್ ಬಿ 3 ಗಂಟೆಯಲ್ಲಿ ಈ ಟ್ಯಾಂಕ್ ಅನ್ನ ತುಂಬುತ್ತದೆ. ಬಟ್ ಈ ಟ್ಯಾಂಕ್ ಕೆಪಾಸಿಟಿ ಎಷ್ಟು ವಾಟರ್ನ ಇದು ಮ್ಯಾಕ್ಸಿಮಮ್ ಹಿಡಿಸುತ್ತೆ ಅನ್ನೋದನ್ನ ಯಾವ ರೀತಿ ಕಂಡು ಹಿಡ್ಕೋಬೇಕಂತಂದ್ರೆ, ಇವೆರಡರ LCM ಇದರ ಟೋಟಲ್ ಕೆಪಾಸಿಟಿ ಆಗಿರುತ್ತೆ. 3 ಮತ್ತು 2ರ LCM ಎಷ್ಟು? 6. ಈ 6 ಅನ್ನೋದೇ ಈ ಟ್ಯಾಂಕ್ ನ ಕೆಪಾಸಿಟಿ, ಈ ಸಿಸ್ಟರ್ನ ಕೆಪಾಸಿಟಿ. ಈ 6 ಅನ್ನೋದನ್ನ 6 ಲೀಟರ್ ಅಂತ ತಗೊಳ್ತೀನಿ ನಾನು, 6 ಲೀಟರ್ ಅಂತ ತಗೊಳ್ತೀನಿ. ಎ ಅನ್ನೋ ಪೈಪು 6 ಲೀಟರ್ನ 2 ಗಂಟೆಯಲ್ಲಿ ತುಂಬ್ತಾ ಇದೆ ಅಂತಂದ್ರೆ ಪ್ರತಿ ಗಂಟೆಗೆ 3 ಲೀಟರ್ ತುಂಬುತ್ತೆ ಅಂತ ಅರ್ಥ. ಬಿ ಅನ್ನೋ ಪೈಪು 6 ಲೀಟರ್ನ 3 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 2 ಲೀಟರ್ ತುಂಬುತ್ತೆ ಅಂತ ಅರ್ಥ. ಇವಾಗ ಎ ಮತ್ತು ಬಿ ಎರಡನ್ನೂ ಓಪನ್ ಮಾಡಲಾಗಿದೆ. ಎ ಮತ್ತು ಬಿ ಎರಡನ್ನೂ ಓಪನ್ ಮಾಡಿದ್ರೆ ಪ್ರತಿ ಗಂಟೆಗೆ 3+2 5 ಲೀಟರ್ ತುಂಬುತ್ತವೆ. 5 ಲೀಟರ್ ತುಂಬೋದಕ್ಕೆ 1 ಅವರ್ ಬೇಕಾದ್ರೆ ಇದರ ಟೋಟಲ್ ಕೆಪಾಸಿಟಿ 6 ಲೀಟರ್ಸ್ ಇದೆ. ಈ 6 ಲೀಟರ್ ತುಂಬೋದಕ್ಕೆ 6/5 ಅವರ್ಸ್ ಬೇಕಾಗುತ್ತೆ. ಸೊ ಇದು ನಮ್ಮ ಆನ್ಸರ್. ಸಿಂಪಲ್ ಕ್ವಶನ್ಸ್ ಇದೇ ರೀತಿ ಇರ್ತವೆ. ನಾ ಯಾಕೆ ಎರಡು ಟೈಮ್ ಅಂಡ್ ವರ್ಕ್ ಮತ್ತು ಪೈಪ್ಸ್ ಅಂಡ್ ಸಿಸ್ಟಮ್ ಚಾಪ್ಟರ್ ನಲ್ಲಿ ಸಾಮ್ಯತೆಗಳಿವೆ ಅಂತಂದ್ರೆ ಇದೇ ರೀತಿ, ಬಿಕಾಸ್ ಪ್ರೊಸೆಸ್ ಸೇಮ್ ಇದೆ, ಸಾಲ್ವ್ ಮಾಡೋ ಪ್ರೊಸೆಸ್. ಕ್ವಶನ್ಸ್ಗಳು ನೋಡೋಣ. ಮೊದಲನೇ ಕ್ವಶನ್ಸ್, 2 ನಲ್ಲಿಗಳು ಕ್ರಮವಾಗಿ 80 ನಿಮಿಷಗಳು ಮತ್ತು 120 ನಿಮಿಷಗಳಲ್ಲಿ ಟ್ಯಾಂಕ್ ಅನ್ನು ತುಂಬಬಹುದು. ಒಟ್ಟಿಗೆ ತೆರೆದಾಗ ಅವು ಎಷ್ಟು ಸಮಯದಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತವೆ? ಓಕೆ, ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕಿಗೆ 2 ಇನ್ಲೆಟ್ಸ್ ಇವೆ ನೀರು ಒಳಗೆ ಬರೋದಕ್ಕೆ, ಎ ಮತ್ತು ಬಿ ಅಂತ ತಗೊಳ್ಳೋಣ. ಒಂದು 80 ನಿಮಿಷದಲ್ಲಿ ಈ ಟ್ಯಾಂಕ್ ಅನ್ನು ತುಂಬಬಹುದು. ಬಿ ನ ಕ್ಲೋಸ್ ಮಾಡಿ ಬರೀ ಎ ನ ಓಪನ್ ಮಾಡಿದ್ರೆ 80 ನಿಮಿಷದಲ್ಲಿ ಈ ಟ್ಯಾಂಕ್ ಅನ್ನು ತುಂಬಬಹುದು. ಎ ನ ಕ್ಲೋಸ್ ಮಾಡಿ ಬಿ ನ ಅಷ್ಟೇ ಓಪನ್ ಮಾಡಿದ್ರೆ 120 ನಿಮಿಷದಲ್ಲಿ ಈ ಟ್ಯಾಂಕ್ ಅನ್ನ ತುಂಬಬಹುದು. ಇವಾಗ ಎರಡೂ ಓಪನ್ ಮಾಡಿದ್ರೆ ಎಷ್ಟು ನಿಮಿಷದಲ್ಲಿ ಟ್ಯಾಂಕ್ ಅನ್ನು ತುಂಬಬಹುದು ಅಂತ ಕ್ವಶನ್ ಕೇಳಲಾಗಿದೆ. ಎ 80 ನಿಮಿಷದಲ್ಲಿ ತುಂಬುತ್ತದೆ, ಬಿ 120 ನಿಮಿಷದಲ್ಲಿ ತುಂಬುತ್ತದೆ. 80 ಮತ್ತು 120ರ LCM 240. 240 ಅನ್ನೋದು ನನಗೆ ಹೆಂಗೆ ಗೊತ್ತಾಯ್ತು ಅಂತಂದ್ರೆ, ಇಲ್ಲಿ 2 ಕಡೆ ಜೀರೋ ಕಾಮನ್ ಇರೋದ್ರಿಂದ ನಾನು ಜೀರೋನ ತಲೆ ಕೆಡಿಸ್ಕೊಳ್ಳಿಲ್ಲ. 8 ಮತ್ತು 12ರ LCM ಅಷ್ಟೇ ತಗೊಂಡೆ. 8 ಮತ್ತು 12ರ LCM 24. ಇಲ್ಲಿ 2 ಕಡೆ ಜೀರೋ ಇರೋದ್ರಿಂದ ಇಲ್ಲೂ ನಾವು ಒಂದು ಜೀರೋ ಇಟ್ಟೆ. 83 240, 122 240.
ಎ ಅನ್ನೋ ಪೈಪು 240 ಲೀಟರ್ನ 80 ನಿಮಿಷದಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 3 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಬಿ ಅನ್ನೋ ಪೈಪು 240 ಲೀಟರ್ನ 120 ನಿಮಿಷದಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 2 ಲೀಟರ್ ತುಂಬುತ್ತೆ ಅಂತ ಅರ್ಥ. ಇವಾಗ ಇವೆರಡನ್ನೂ ಓಪನ್ ಮಾಡಿದ್ರೆ ಪ್ರತಿ ನಿಮಿಷಕ್ಕೆ 3 + 2 5 ಲೀಟರ್ ತುಂಬುತ್ತೆ. 5 ಲೀಟರ್ ತುಂಬೋದಕ್ಕೆ 1 ನಿಮಿಷ ಬೇಕಾದ್ರೆ 1 ಮಿನಿಟ್ ಬೇಕಾದ್ರೆ 240 ಲೀಟರ್ ತುಂಬೋದಕ್ಕೆ 5 1 5 4 20 5 8 40 48 ನಿಮಿಷ ಬೇಕಾಗುತ್ತೆ. ಸೊ ಈ ಎ ಮತ್ತು ಬಿ ಎರಡೂ ಪೈಪನ್ನು ಓಪನ್ ಮಾಡಿದಾಗ 48 ನಿಮಿಷದಲ್ಲಿ ಆ ಟ್ಯಾಂಕ್ ತುಂಬುತ್ತೆ. ಎ ಬಿ ಸಿ 3 ಪೈಪುಗಳು ಕ್ರಮವಾಗಿ 12 ಗಂಟೆ 15 ಗಂಟೆ ಮತ್ತು 18 ಗಂಟೆಗಳಲ್ಲಿ ತೊಟ್ಟಿಯನ್ನು ತುಂಬಬಹುದು. ಅವು ಒಟ್ಟಿಗೆ ತುಂಬುವಾಗ ಎಷ್ಟು ಗಂಟೆಗಳಲ್ಲಿ ತೊಟ್ಟಿ ತುಂಬುತ್ತದೆ? ಓಕೆ, ಇದು ಅದೇ ತರ ಇದೆ. ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕ್ಗೆ 3 ಇನ್ಲೆಟ್ಸ್ ಇವೆ, ಎ, ಬಿ ಮತ್ತು ಸಿ. ಇವೆರಡನ್ನು ಕ್ಲೋಸ್ ಮಾಡಿ ಎ ಮಾತ್ರ ಓಪನ್ ಮಾಡಿದರೆ 12 ಗಂಟೆಯಲ್ಲಿ ಈ ಟ್ಯಾಂಕ್ ತುಂಬುತ್ತೆ. ಎ ಮತ್ತು ಸಿ ನ ಕ್ಲೋಸ್ ಮಾಡಿ ಬಿ ಮಾತ್ರ ಓಪನ್ ಮಾಡಿದರೆ 15 ಗಂಟೆಯಲ್ಲಿ ಈ ಟ್ಯಾಂಕ್ ತುಂಬುತ್ತೆ. ಎ ಮತ್ತು ಬಿ ನ ಕ್ಲೋಸ್ ಮಾಡಿ ಸಿ ಮಾತ್ರ ಓಪನ್ ಮಾಡಿದರೆ 18 ಗಂಟೆಯಲ್ಲಿ ಈ ಟ್ಯಾಂಕ್ ತುಂಬುತ್ತೆ. ಇವಾಗ 3 ಟ್ಯಾಂಕ್ ಅನ್ನು ಓಪನ್ ಮಾಡಿದರೆ ಎಷ್ಟು ಗಂಟೆಯಲ್ಲಿ ಈ ಟ್ಯಾಂಕ್ ತುಂಬುತ್ತೆ ಅಂತ ಕ್ವಶನ್. ಸೇಮ್ ನಾವು ಇದರ ಕೆಪಾಸಿಟಿ ಕಂಡು ಹಿಡ್ಕೋಬೇಕು. 12, 15 ಮತ್ತು 18ರ LCM 180. ಎ ಅನ್ನೋ ಪೈಪು 180 ಲೀಟರ್ನ 12 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 15 ಲೀಟರ್ ತುಂಬುತ್ತೆ ಅಂತ ಅರ್ಥ. ಬಿ ಅನ್ನೋ ಪೈಪು 180 ಲೀಟರ್ನ 15 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 12 ಲೀಟರ್ ತುಂಬುತ್ತೆ ಅಂತ ಅರ್ಥ. ಸಿ ಅನ್ನೋ ಪೈಪು 180 ಲೀಟರ್ನ 18 ಗಂಟೆಗೆ ತುಂಬ್ತಾ ಇದೆ ಅಂದ್ರೆ 18 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 10 ಲೀಟರ್ ತುಂಬುತ್ತೆ ಅಂತ ಅರ್ಥ. ಇವಾಗ 3 ಪೈಪ್ನ ಓಪನ್ ಮಾಡಿದಾಗ ಪ್ರತಿ ಗಂಟೆಗೆ 15, 12, 27, 27, 10, 37 ಲೀಟರ್ನ 1 ಅವರ್ ಅಲ್ಲಿ ತುಂಬ್ತಾ ಇದಾವೆ. ಮೂರು ಪೈಪ್ ಓಪನ್ ಮಾಡಿದಾಗ 180 ಲೀಟರ್ನ 180/37 ಅವರ್ನಲ್ಲಿ ತುಂಬುತ್ತವೆ 3 ಪೈಪ್ ಓಪನ್ ಮಾಡಿದಾಗ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 2 ಪೈಪ್ಗಳು ಕ್ರಮವಾಗಿ 20 ಗಂಟೆಗಳು ಮತ್ತು 25 ಗಂಟೆಗಳಲ್ಲಿ ಪೂರ್ಣ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. ಒಟ್ಟಿಗೆ ತೆರೆದಾಗ ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ ಖಾಲಿಯಾಗುತ್ತದೆ? ಓಕೆ, ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕ್ಗೆ 2 ಔಟ್ಲೆಟ್ಸ್ ಇವೆ, ಎ ಮತ್ತು ಬಿ ಅಂತ ತಗೊಳ್ಳೋಣ. ಈ ಟ್ಯಾಂಕ್ ಅಲ್ಲಿ ನೀರು ಪೂರ್ತಿ ತುಂಬಿದಾಗ ಬಿ ನ ಕ್ಲೋಸ್ ಮಾಡಿ ಬರೀ ಎನ ಓಪನ್ ಮಾಡಿದ್ರೆ 20 ಗಂಟೆಯಲ್ಲಿ ಈ ಟ್ಯಾಂಕ್ ಪೂರ್ತಿ ಖಾಲಿ ಆಗುತ್ತೆ. ಒಂದ್ ವೇಳೆ ಎನ ಕ್ಲೋಸ್ ಮಾಡಿ ಬಿ ಮಾತ್ರ ಓಪನ್ ಮಾಡಿದ್ರೆ 25 ಗಂಟೆಗಳಲ್ಲಿ ಈ ಪೂರ್ಣ ಟ್ಯಾಂಕ್ ಖಾಲಿ ಮಾಡ್ತವೆ. ಒಂದ್ ವೇಳೆ ಎರಡು ಪೈಪ್ ಅನ್ನು ಓಪನ್ ಮಾಡಿದ್ರೆ ಈ ಪೂರ್ತಿ ಟ್ಯಾಂಕ್ ಎಷ್ಟು ಗಂಟೆಯಲ್ಲಿ ಖಾಲಿ ಆಗುತ್ತೆ ಅಂತ ಕ್ವಶನ್ ಕೇಳಿದಾರೆ. ಎ 20 ಗಂಟೆಯಲ್ಲಿ ಖಾಲಿ ಮಾಡೋ ಕೆಪಾಸಿಟಿ ಇದೆ, ಬಿ ಪೈಪಿಗೆ 25 ಗಂಟೆಯಲ್ಲಿ ಖಾಲಿ ಮಾಡೋ ಕೆಪಾಸಿಟಿ ಇದೆ. 20 ಮತ್ತು 25ರ LCM 100. ಈ ಟ್ಯಾಂಕ್ನ ಕೆಪಾಸಿಟಿ 100 ಲೀಟರ್ ಅಂತ ಇಟ್ಕೊಳ್ಳೋಣ. ಎ ಅನ್ನೋ ಪೈಪು 100 ಲೀಟರ್ನ 20 ಗಂಟೆಯಲ್ಲಿ ಖಾಲಿ ಮಾಡ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 5 ಲೀಟರ್ ನೀರು ತೆಗಿತಾ ಇದೆ ಅಂತ ಅರ್ಥ. ಬಿ ಅನ್ನೋ ಪೈಪು 100 ಲೀಟರ್ನ 25 ಗಂಟೆಯಲ್ಲಿ ಖಾಲಿ ಮಾಡ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 4 ಲೀಟರ್ನ ಖಾಲಿ ಮಾಡ್ತಾ ಇದೆ ಅಂತ ಅರ್ಥ. ಇವಾಗ ಎ ಮತ್ತು ಬಿ ಎರಡೂ ಓಪನ್ ಇಟ್ಟಾಗ ಪ್ರತಿ ಗಂಟೆಗೆ 5 + 4 9 ಲೀಟರ್ ಪ್ರತಿ ಅವರ್ಗೆ ಖಾಲಿ ಮಾಡ್ತಾ ಇವೆ. ಹಾಗಾದ್ರೆ 100 ಲೀಟರ್ ಖಾಲಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕು? 100/9 ಅವರ್ಸ್ ಬೇಕು. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 2 ಪೈಪ್ಗಳು 10 ಗಂಟೆ ಮತ್ತು 15 ಗಂಟೆಗಳಲ್ಲಿ ಪ್ರತ್ಯೇಕವಾಗಿ ಒಂದು ತೊಟ್ಟಿಯನ್ನು ತುಂಬಬಹುದು. ಅವು ಒಟ್ಟಿಗೆ ತೊಟ್ಟಿಯನ್ನು ಎಷ್ಟು ಗಂಟೆಗಳಲ್ಲಿ ತುಂಬಿಸಬಹುದು? ಓಕೆ, ಕ್ವಶನ್ ಈಸಿ ಇದೆ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್, ಅದೇ ಸಾಮರ್ಥ್ಯದ 9 ನಲ್ಲಿಗಳು 20 ನಿಮಿಷಗಳಲ್ಲಿ ನೀರಿನ ಟ್ಯಾಂಕ್ ಅನ್ನು ತುಂಬುತ್ತವೆ. ಅದೇ ನೀರಿನ ಟ್ಯಾಂಕ್ ಅನ್ನು 15 ನಿಮಿಷಗಳಲ್ಲಿ ತುಂಬಲು ಅದೇ ಸಾಮರ್ಥ್ಯದ ಎಷ್ಟು ನಲ್ಲಿಗಳು ಅಗತ್ಯವಿದೆ? ಓಕೆ, ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕಿಗೆ ಒಟ್ಟು ಬರೋಬ್ಬರಿ 9 ಇನ್ಲೆಟ್ಸ್ ಇವೆ. 9 ಪೈಪ್ಗಳು ಈ ಟ್ಯಾಂಕ್ ತುಂಬೋ ತರ ಮಾಡಿದಾರ. ಈ 9 ಪೈಪ್ಗಳು ಸೇಮ್ ಕೆಪಾಸಿಟಿ ಅದಾವ, ಆದ್ರೆ ಪ್ರತಿ ಗಂಟೆಗೆ ಅಷ್ಟೇ ನೀರನ್ನು ಇದ್ರೊಳಗೆ ಬಿಡ್ತಾ ಇದಾವ. ಈ 9 ನಲ್ಲಿಗಳಿಗೆ ಈ ಟ್ಯಾಂಕ್ ಅನ್ನು ತುಂಬಿಸೋದಕ್ಕೆ 20 ನಿಮಿಷ ಬೇಕಾದ್ರೆ 9 ನಲ್ಲಿಗಳಿಗೆ 20 ನಿಮಿಷ ಬೇಕಾದ್ರೆ ನಮಗೆ ಈ ಟ್ಯಾಂಕ್ ಅದು 15 ನಿಮಿಷ ತುಂಬಬೇಕಂದ್ರ ಇದೇ ಸಾಮರ್ಥ್ಯದ ಎಷ್ಟು ನಲ್ಲಿಗಳ ಅವಶ್ಯಕತೆ ಇದೆ, ಒಟ್ಟು ಎಷ್ಟು ನಲ್ಲಿಗಳು ಬೇಕಂತ ಕೇಳಿದಾರ. ಸಿ,
9 ನಲ್ಲಿಗಳು 20 ನಿಮಿಷದಾಗ ತುಂಬೋ ಟ್ಯಾಂಕನ್ನು, ಅದೇ ಕೆಪಾಸಿಟಿ ಟ್ಯಾಂಕನ್ನು ಎಷ್ಟು ನಲ್ಲಿಗಳು 15 ನಿಮಿಷದಾಗ ತುಂಬುತ್ತಾವೆ? ಎಷ್ಟು ನಲ್ಲಿಗಳು ಬೇಕಾಗುತ್ತೆ? 5 3 15, 5 4 20, 3 1 3, 3 3 9, 4 3 12. 9 ನಲ್ಲಿಗಳು 20 ನಿಮಿಷದಾಗ ತುಂಬೋದಾದ್ರೆ 15 ನಿಮಿಷದಾಗ ಇದು ತುಂಬಬೇಕಂದ್ರೆ ಒಟ್ಟು 12 ನಲ್ಲಿಗಳು ಬೇಕಾಗುತ್ತಾವೆ ಅದೇ ಸಾಮರ್ಥ್ಯದ್ದು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದು ನೆಕ್ಸ್ಟ್ ಟೈಪ್ ಕ್ವಶನ್ಸ್. ವೆನ್ ಎ ಪೈಪ್ ಫಿಲ್ಸ್ ಅಂಡ್ ಅದರ್ ಎಂಪ್ಟೀಸ್ ದಿ ಟ್ಯಾಂಕ್. ಓಕೆ, ಒಂದು ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕ್ಗೆ ಒಂದು ಇನ್ಲೆಟ್ ಇರುತ್ತೆ, ಒಂದು ಔಟ್ಲೆಟ್ ಇರುತ್ತೆ. ಸೊ ಇದನ್ನ ಪಾಯಿಂಟ್ ಮಾಡ್ಕೊಂಡು ಕ್ವಶನ್ಸ್ ಫ್ರೇಮ್ ಆಗಿರ್ತವೆ. ಇದ್ರ ಮೇಲೆ ಕ್ವಶನ್ಸ್ ನೋಡ್ಬೋದು ಡೈರೆಕ್ಟ್ ಆಗಿ ಯಾವ ರೀತಿ ಇರ್ತಾವಂತ. ಇದರಲ್ಲಿ ಮೊದಲನೇ ಕ್ವಶನ್, ಪೈಪ್ ಎ 6 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತದೆ ಮತ್ತು ಪೈಪ್ ಬಿ 8 ಗಂಟೆಗಳಲ್ಲೂ ಅದನ್ನು ಖಾಲಿ ಮಾಡುತ್ತದೆ. ಎರಡನ್ನೂ ಒಟ್ಟಿಗೆ ತೆರೆಯಲಾಗಿದೆ. ಖಾಲಿ ಟ್ಯಾಂಕ್ ಎಷ್ಟು ಗಂಟೆಗಳಲ್ಲಿ ತುಂಬುತ್ತದೆ? ಓಕೆ, ಒಂದು ಟ್ಯಾಂಕ್ ಇದೆ, ಈ ಟ್ಯಾಂಕ್ಗೆ ಒಂದು ಇನ್ಲೆಟ್ ಇದೆ, ಇದು ಪೈಪ್ ಎ, ಒಂದು ಔಟ್ಲೆಟ್ ಇದೆ, ಇದು ಪೈಪ್ ಬಿ. ಪೈಪ್ ಬಿ ನ ಕ್ಲೋಸ್ ಮಾಡಿ ಬರೀ ಏನು ಆನ್ ಮಾಡಿದ್ರೆ 6 ಗಂಟೆಯಲ್ಲಿ ಈ ಟ್ಯಾಂಕ್ ತುಂಬುತ್ತದೆ. ಪೂರ್ತಿ ತುಂಬಿದ ಮೇಲೆ ಪೈಪ್ ಎ ನ ಕ್ಲೋಸ್ ಮಾಡಿ ಪೈಪ್ ಬಿ ನ ಓಪನ್ ಮಾಡಿದ್ರೆ 8 ಗಂಟೆಯಲ್ಲಿ ಇದು ಪೂರ್ತಿ ಟ್ಯಾಂಕ್ ಖಾಲಿ ಆಗುತ್ತೆ. ಇವಾಗ ಖಾಲಿ ಇರೋ ಟ್ಯಾಂಕ್ ಅನ್ನ ಎರಡೂ ಪೈಪ್ ಅನ್ನು ಓಪನ್ ಮಾಡಿದಾಗ ಎಷ್ಟು ಗಂಟೆಯಲ್ಲಿ ಟ್ಯಾಂಕ್ ತುಂಬುತ್ತದೆ ಅಂತ ನಾವು ಕಂಡು ಹಿಡ್ಕೋಬೇಕು. ಎ 6 ಗಂಟೆಯಲ್ಲಿ ತುಂಬುತ್ತದೆ, ಬಿ 8 ಗಂಟೆಯಲ್ಲಿ ತುಂಬುತ್ತೆ. 6 ಮತ್ತು 8ರ LCM 24, 6 4 24, 8 3 24. ಈ ಮೂರನ್ನ ನಾನು ನೆಗೆಟಿವ್ ಸೈನ್ ಅಲ್ಲಿ ತೋರಿಸ್ತೀನಿ, ಬಿಕಾಸ್ ಇದು ಟ್ಯಾಂಕ್ ಇಂದ ಆಚೆ ಹೋಗ್ತಾ ಇರೋ ನೀರು. ಸೈಮಲ್ಟೇನಿಯಸ್ಲಿ ಎರಡು ಪೈಪ್ ಓಪನ್ ಮಾಡಿದಾಗ 4 ಲೀಟರ್ ಎ ಪೈಪ್ ಥ್ರೂ ಟ್ಯಾಂಕ್ ಅಲ್ಲಿ ಬೀಳ್ತಾ ಇದೆ, 3 ಲೀಟರ್ ಟ್ಯಾಂಕ್ ಇಂದ ಆಚೆ ಕಡೆ ಹೋಗ್ತಾ ಇದೆ ಬಿ ಪೈಪ್ ಮೂಲಕ. ಸೊ 1 ಗಂಟೆಯಲ್ಲಿ ನಮಗೆ ಇಲ್ಲಿ ಟ್ಯಾಂಕ್ ನಲ್ಲಿ ಉಳಿಯೋ ವಾಟರ್ ಪ್ರಮಾಣ ಎಷ್ಟು? 1 ಲೀಟರ್ ಅಷ್ಟೇ. ಬಿಕಾಸ್ 4 ಲೀಟರ್ 1 ಗಂಟೆಯಲ್ಲಿ 4 ಲೀಟರ್ ಬೀಳ್ತಾ ಇದೆ, 3 ಲೀಟರ್ ಆಚೆ ಹೋಗ್ತಾ ಇದೆ, ಅಂದ್ರೆ ಉಳಿದಿರೋದು 1 ಲೀಟರ್ ಮಾತ್ರ ಉಳಿತಾ ಇದೆ. ಸೊ 1 ಲೀಟರ್ ಉಳಿಯೋದಕ್ಕೆ 1 ಅವರ್ ಬೇಕಾದ್ರೆ ನಮ್ಗೆ ಒಟ್ಟು ಕೆಪಾಸಿಟಿ 24 ಲೀಟರ್ ಇದೆ. 24 ಲೀಟರ್ ಇಲ್ಲೇ ಟ್ಯಾಂಕ್ ಅಲ್ಲೇ ಉಳಿಬೇಕಂದ್ರೆ ನಮಗೆ 24 ಗಂಟೆ ಬೇಕಾಗುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ಬಿಡ್ತೀನಿ ಇದನ್ನ. ಒಂದು ಟ್ಯಾಂಕ್ಗೆ ಪೈಪ್ ಎ ಇನ್ಲೆಟ್ ಆಗಿದೆ, ಪೈಪ್ ಬಿ ಔಟ್ಲೆಟ್ ಆಗಿದೆ. ಪೈಪ್ ಬಿ ನ ಕ್ಲೋಸ್ ಮಾಡಿ ಬರೀ ಏನು ಆನ್ ಮಾಡಿದ್ರೆ 6 ಗಂಟೆಯಲ್ಲಿ ಈ ಟ್ಯಾಂಕ್ ತುಂಬುತ್ತೆ. ಪೈಪ್ ಎ ಪೂರ್ತಿ ತುಂಬಿದ ಮೇಲೆ ಪೈಪ್ ಎ ನ ಕ್ಲೋಸ್ ಮಾಡಿ ಪೈಪ್ ಬಿ ನ ಓಪನ್ ಮಾಡಿದ್ರೆ 8 ಗಂಟೆಯಲ್ಲಿ ಪೂರ್ತಿ ಟ್ಯಾಂಕ್ ಖಾಲಿ ಆಗುತ್ತೆ. ಇವಾಗ ಖಾಲಿ ಆಗಿರೋ ಟ್ಯಾಂಕ್ಗೆ ಎರಡು ಪೈಪ್ ನ ಆನ್ ಮಾಡಿದಾಗ ಎಷ್ಟು ಗಂಟೆಯಲ್ಲಿ ಈ ಟ್ಯಾಂಕ್ ಪೂರ್ತಿ ತುಂಬುತ್ತೆ ಅಂತ ಕ್ವಶನ್. ಎ ಅನ್ನೋದು 6 ಗಂಟೆಯಲ್ಲಿ ತುಂಬೋ ಕೆಪಾಸಿಟಿ ಇದೆ, ಬಿ ಪೈಪ್ಗೆ 8 ಗಂಟೆಯಲ್ಲಿ ಆ ಪೂರ್ತಿ ಟ್ಯಾಂಕ್ ನ ಖಾಲಿ ಮಾಡೋ ಕೆಪಾಸಿಟಿ ಇದೆ. 6 ಮತ್ತು 8ರ LCM 24. ಈ ಟೋಟಲ್ ಟ್ಯಾಂಕ್ ನ ಕೆಪಾಸಿಟಿ 24 ಲೀಟರ್ ಅಂತ ನಾವು ತಿಳ್ಕೊಬಹುದು. ಎ ಅನ್ನೋದು 24 ಲೀಟರ್ ಅನ್ನ 6 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 4 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಬಿ ಅನ್ನೋದು 24 ಲೀಟರ್ನ 8 ಗಂಟೆಯಲ್ಲಿ ಖಾಲಿ ಮಾಡ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 3 ಲೀಟರ್ ಖಾಲಿ ಮಾಡುತ್ತೆ ಅಂತ ಅರ್ಥ. 8 3 24. ಎ ಅನ್ನೋದು ಪ್ರತಿ ಗಂಟೆಗೆ 4 ಲೀಟರ್ ಇದ್ರೊಳಗೆ ಬೀಳಿಸ್ತಾ ಇದೆ, ಬಿ ಅನ್ನೋದು ಇದರಿಂದ 3 ಲೀಟರ್ ಪ್ರತಿ ಗಂಟೆಗೆ ಆಚೆ ಹಾಕ್ತಾ ಇದೆ. ಸೊ ನಮ್ಗೆ ಉಳಿಯೋದು ಈ ಟ್ಯಾಂಕ್ ಅಲ್ಲಿ 1 ಲೀಟರ್ ಮಾತ್ರ. ಸೊ 1 ಗಂಟೆಗೆ 1 ಲೀಟರ್ ನಮ್ಗೆ ಉಳಿತಾ ಇದೆ. 1 ಲೀಟರ್ ಉಳಿಬೇಕಂದ್ರೆ 1 ಅವರ್ ಬೇಕಾಗ್ತಾ ಇದೆ. ನಮ್ಗೆ ಒಟ್ಟು ಕೆಪಾಸಿಟಿ 24 ಲೀಟರ್ ಇದೆ. ಸೊ 24 ಲೀಟರ್ ಉಳಿಬೇಕಂದ್ರೆ 24 ಅವರ್ ಬೇಕಾಗುತ್ತೆ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಪೈಪ್ 10 ಗಂಟೆಗಳಲ್ಲಿ ತೊಟ್ಟಿಯನ್ನು ತುಂಬಬಹುದು ಮತ್ತು ಇನ್ನೊಂದು ಪೈಪ್ ಅದನ್ನು 5 ಗಂಟೆಗಳಲ್ಲಿ ಖಾಲಿ ಮಾಡಬಹುದು. ಅವುಗಳನ್ನು ಒಟ್ಟಿಗೆ ತೆರೆದರೆ ಎಷ್ಟು ಗಂಟೆಗಳಲ್ಲಿ ತೊಟ್ಟಿ ಖಾಲಿಯಾಗುತ್ತದೆ? ಓಕೆ, ಒಂದು ಟ್ಯಾಂಕ್ ಇದೆ, ಇದಕ್ಕೊಂದು ಇನ್ಲೆಟ್ ಇದೆ, ಒಂದು ಔಟ್ಲೆಟ್ ಇದೆ. ಇದನ್ನ ಎ ಅಂತ ತಗೊಳ್ಳೋಣ, ಇದನ್ನ ಬಿ ಅಂತ ತಗೊಳ್ಳೋಣ. ಇದು ಬಿ ಕ್ಲೋಸ್ ಮಾಡಿ ಬರೀ ಏನೋ ಆನ್ ಮಾಡಿದ್ರೆ 10 ಗಂಟೆಯಲ್ಲಿ ಟ್ಯಾಂಕ್ ತುಂಬುತ್ತೆ. ಪೂರ್ತಿ ತುಂಬಿದ ಮೇಲೆ ಏನ ಕ್ಲೋಸ್ ಮಾಡಿ ಬಿ ನ ಆನ್ ಮಾಡಿದ್ರೆ 5 ಗಂಟೆಯಲ್ಲಿ ಪೂರ್ತಿ ನೀರು ಖಾಲಿ ಆಗುತ್ತೆ. ಓಕೆ, ಈಗ ಪೂರ್ತಿ ತುಂಬಿದ ಮೇಲೆ ಎರಡನ್ನೂ ಆನ್ ಮಾಡ್ತಾರ ಅವರು. ಅವಾಗ ಈ ಪೂರ್ತಿ ಟ್ಯಾಂಕ್ ಎಷ್ಟು ಗಂಟೆಯಲ್ಲಿ ಖಾಲಿ ಆಗುತ್ತೆ ಅಂತ ಕ್ವಶನ್. ಎ ಅನ್ನೋದು 10 ಗಂಟೆಯಲ್ಲಿ ತುಂಬಾ ಕೆಪಾಸಿಟಿ ಇದೆ ಮತ್ತು ಬಿಗೆ 5 ಗಂಟೆಯಲ್ಲಿ ಖಾಲಿ ಮಾಡೋ ಕೆಪಾಸಿಟಿ ಇದೆ. 10 ಮತ್ತು 5ರ LCM 10, 10 10. ಎ ಅನ್ನೋ ಪೈಪು 10 ಲೀಟರ್ನ 10 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 1 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಬಿ ಅನ್ನೋ ಪೈಪು 10 ಲೀಟರ್ನ 5 ಗಂಟೆಯಲ್ಲಿ ಖಾಲಿ ಮಾಡ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 2 ಲೀಟರ್ ಖಾಲಿ ಮಾಡ್ತಾ ಇದೆ ಅಂತ ಅರ್ಥ. ಇವಾಗ ಪೂರ್ತಿ ಟ್ಯಾಂಕ್ ಓಪನ್ ಮಾಡಿದ ಮೇಲೆ ಎರಡನ್ನೂ ಆನ್ ಮಾಡಿದಾಗ
1 ಲೀಟರ್ ಮಾತ್ರ ಒಳಗೆ ಬೀಳ್ತಾ ಇದೆ, 2 ಲೀಟರ್ ಆಚೆ ಹೋಗ್ತಾ ಇದೆ. ಸೊ 1 ಲೀಟರ್ ಬೀಳ್ತಾ ಇದೆ, 2 ಲೀಟರ್ ಆಚೆ ಹೋಗ್ತಾ ಇದೆ. ಎಕ್ಸ್ಟ್ರಾ ಹೋಗೋದು ಎಷ್ಟು? 1 ಲೀಟರ್ ಮಾತ್ರ. 2 ಲೀಟರ್ ಆಚೆ ಹೋಗ್ತಾ ಇದೆ, ಬಟ್ ಅಟ್ ದ ಸೇಮ್ ಟೈಮ್ 1 ಲೀಟರ್ ಒಳಗೆ ಬೀಳ್ತಾ ಇರೋದ್ರಿಂದ ನಮ್ಗೆ ಎಕ್ಸ್ಟ್ರಾ ಹೋಗ್ತಾ ಇರೋದು 2 ಲೀಟರ್ ಮಾತ್ರ, ಸಾರಿ 1 ಲೀಟರ್ ಮಾತ್ರ. ಸೊ ಟೋಟಲ್ 10 ಲೀಟರ್ ಇದೆ. 1 ಲೀಟರ್ ಹೋಗೋದಕ್ಕೆ 1 ಲೀಟರ್ ಖಾಲಿ ಆಗೋದಕ್ಕೆ ನಮ್ಗೆ ಬೇಕಾಗಿದ್ದು ಸಮಯ ಎಷ್ಟು? 1 ಅವರ್ ಬೇಕಾದ್ರೆ ಟೋಟಲ್ ಕೆಪಾಸಿಟಿ 10 ಲೀಟರ್ ಇದೆ. ಈ 10 ಲೀಟರ್ ಆಚೆ ನೀರನ್ನ ಆಚೆ ಹಾಕೋದಕ್ಕೆ 10 ಅವರ್ ಬೇಕಾಗುತ್ತೆ. ಸೊ ಟ್ಯಾಂಕ್ ಪೂರ್ತಿ ಖಾಲಿ ಆಗೋದಕ್ಕೆ 10 ಅವರ್ ಬೇಕು. ನೆಕ್ಸ್ಟ್ ಕ್ವಶನ್. ಒಂದು ಪೈಪ್ 24 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತದೆ. ಕೆಳಭಾಗದಲ್ಲಿ ಸೋರಿಕೆಯಿಂದಾಗಿ ಇದು 36 ಗಂಟೆಗಳಲ್ಲಿ ತುಂಬುತ್ತದೆ. ಟ್ಯಾಂಕ್ ಅರ್ಧದಷ್ಟು ತುಂಬಿದ್ದರೆ ಟ್ಯಾಂಕ್ ಅನ್ನು ಖಾಲಿ ಮಾಡಲು ಸೋರಿಕೆಯು ಎಷ್ಟು ಗಂಟೆಯಲ್ಲಿ ತೆಗೆದುಕೊಳ್ಳುತ್ತದೆ? ಓಕೆ, ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕ್ಗೆ ಒಂದು ಇನ್ಲೆಟ್ ಇದೆ. ಆಕ್ಚುಲಿ ಈ ಪೈಪ್ಗೆ ಈ ಟ್ಯಾಂಕ್ ಅನ್ನು ತುಂಬೋ ಕೆಪಾಸಿಟಿ ಎಷ್ಟಿದೆ ಅಂದ್ರೆ 24 ಗಂಟೆ ಒಳಗೆ ತುಂಬಿಡ್ಬೋದು. ಬಟ್ ಏನಾಗ್ಬಿಟ್ಟಿದೆಪ್ಪ ಅಂದ್ರೆ ಇಲ್ಲೊಂದು ಲೀಕೇಜ್ ಆಗಿಬಿಟ್ಟೆ ತಳಗ. ಈ ಲೀಕೇಜ್ ಇಂದಾಗಿ ಪೂರ್ತಿ ಟ್ಯಾಂಕ್ ತುಂಬೋದಕ್ಕೆ ಅದು 36 ಗಂಟೆ ತಗೊಳ್ತಾ ಇದೆ ಟೈಮ್. ಒಂದ್ ವೇಳೆ ಪೂರ್ತಿ ಟ್ಯಾಂಕ್ ತುಂಬಿದ ಮೇಲೆ ಲೀಕೇಜ್ ಥ್ರೂ ಏನ್ ನೀರು ಹೋಗ್ತಾ ಇರುತ್ತಲ್ಲ, ಹಂಗ ಬಿಟ್ರದನ್ನ ಎಷ್ಟು ಗಂಟೆ ಒಳಗೆ ಈ ಟ್ಯಾಂಕ್ ಪೂರ್ತಿ ಖಾಲಿ ಆಗುತ್ತೆ ಅಂತ ನಮ್ ಕ್ವಶನ್ ಕೇಳಿದಾರೆ. ಈ ಏನು ಪೈಪು 24 ಗಂಟೆ ಒಳಗೆ ಅದನ್ನ ಪೂರ್ತಿ ತುಂಬಬಹುದು. ಈ ಎ ಜೊತೆ ಲೀಕೇಜ್ ಸೇರ್ಕೊಂಡಿರೋದ್ರಿಂದ ಇವಾಗ 36 ಗಂಟೆ ತಗೊಳ್ತಾ ಇದೆ. 24 ಮತ್ತು 36 ಎರಡು ಇವೆರಡರ LCM 72. 24 ಮೂರ್ಲೆ 72. ಈ ಎ ಅನ್ನೋ ಪೈಪು 72 ಲೀಟರ್ನ 24 ಗಂಟೆಯಲ್ಲಿ ತುಂಬುತ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 3 ಲೀಟರ್ ತುಂಬುತ್ತೆ ಅಂತ ಅರ್ಥ. ಇದರಲ್ಲಿ ಲೀಕೇಜು ಸೇರ್ಕೊಂಡಿರೋದ್ರಿಂದ 72 ಲೀಟರ್ನ 36 ಗಂಟೆಯಲ್ಲಿ ತುಂಬುತ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 2 ಲೀಟರ್ ತುಂಬುತ್ತಾ ಇದೆ ಅಂತ ಅರ್ಥ. ಆಕ್ಚುಲಿ ಎದ್ದು ಕೆಪಾಸಿಟಿ 3 ಲೀಟರ್ ಇದೆ ಪ್ರತಿ ಗಂಟೆಗೆ ತುಂಬೋ ಕೆಪಾಸಿಟಿ. ಬಟ್ ಇವಾಗ 2 ಲೀಟರ್ ಯಾಕೆ ತುಂಬುತ್ತಾ ಇದೆ ಅಂದ್ರೆ 1 ಲೀಟರ್ ಲೀಕೇಜ್ ನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಇಲ್ಲಿ 3 ಲೀಟರ್ ಇದ್ದಿದ್ದು ಇಲ್ಲಿ 2 ಲೀಟರ್ ಯಾಕಾಗಿದೆ ಅಂದ್ರೆ 1 ಲೀಟರ್ ಲೀಕೇಜ್ ನಲ್ಲಿ ಹೋಗ್ತಾ ಇದೆ. ಸೊ ಕ್ವಶನ್ ಏನಾಗಿದೆ, ಇವಾಗ ಟ್ಯಾಂಕ್ ಅರ್ಧದಷ್ಟು ತುಂಬಿದ್ದಾರೆ. ಟೋಟಲ್ ಕೆಪಾಸಿಟಿ 72 ಐತಿ, ಇದು ಪೂರ್ತಿ ಕೆಪಾಸಿಟಿ. ಬರೀ ಅರ್ಧ ತಗೊಂಡಾಗ 36 ಲೀಟರ್ ಅಷ್ಟೇ ಆಗುತ್ತೆ. ಇದು ಈ ಕಡೆ 36. ಇವಾಗ ಟ್ಯಾಂಕ್ ಅರ್ಧ ತುಂಬೈತಿ. ಈ ಅರ್ಧ ಟ್ಯಾಂಕು ಲೀಕೇಜ್ ಥ್ರೂ ನೀರಿನಿಂದ ಖಾಲಿ ಆಗೋದಾದ್ರೆ ಎಷ್ಟು ಟೈಮ್ ತಗೊಳ್ತೈತಿ ಅಂತ ಕ್ವಶನ್ ಕೇಳಿದಾರೆ. ಈ ಲೀಕೇಜ್ ಥ್ರೂ ಹೋಗೋದು ಎಷ್ಟು? ಒನ್ ಅವರ್ಗೆ 1 ಲೀಟರ್ ಹೋಗ್ತಾ ಇದೆ. ಬಿಕಾಸ್ ಇಲ್ಲಿ 3 ಲೀಟರ್ ತುಂಬ್ತಾ ಇದೆ ಪ್ರತಿ ಅವರ್ಗೆ, ಇಲ್ಲಿ 2 ಲೀಟರ್ ತುಂಬ್ತಾ ಇದೆ ಅಂದ್ರೆ 1 ಅವರ್ ಲೀಕೇಜ್ ಥ್ರೂ ಆಚೆ ಹೋಗ್ತಾ ಇದೆ. 1 ಅವರ್ಗೆ 1 ಲೀಟರ್ ಆಚೆ ಹೋಗ್ಬೇಕಂದ್ರೆ 1 ಅವರ್ ಬೇಕಾದ್ರೆ ನಮ್ಗೆ ಅರ್ಧ ಟ್ಯಾಂಕ್ 36 ಲೀಟರ್ ಹೋಗೋದಕ್ಕೆ 36 ಅವರ್ ಬೇಕಾಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಟ್ಯಾಂಕ್ ಅನ್ನು ಪೈಪ್ ಎ ಮೂಲಕ 2 ಗಂಟೆಗಳಲ್ಲಿ ಮತ್ತು ಪೈಪ್ ಬಿ ಮೂಲಕ 3 ಗಂಟೆಗಳಲ್ಲಿ ತುಂಬಬಹುದು. ಹೊರಹರಿವು ಸಿ 6 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. ಮೂರನ್ನು ಏಕಕಾಲಕ್ಕೆ ತೆರೆದರೆ ಟ್ಯಾಂಕ್ ಎಷ್ಟು ಗಂಟೆಗಳಲ್ಲಿ ತುಂಬುತ್ತದೆ? ಓಕೆ, ಒಂದು ಟ್ಯಾಂಕ್ ಇದೆ. ಇದಕ್ಕೆ 2 ಇನ್ಲೆಟ್ ಅದಾವ, 1 ಔಟ್ಲೆಟ್ ಇದೆ. ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ, ಸಿ ಅಂತ ಕರಿತೀನಿ. ಈ ಟ್ಯಾಂಕ್ ಎ ಈ ಟ್ಯಾಂಕ್ ಅನ್ನ ಬಿ ಮತ್ತು ಸಿ ಕ್ಲೋಸ್ ಇಟ್ಟಾಗ ಎ ಮೂಲಕ 2 ಗಂಟೆಗಳಲ್ಲಿ ತುಂಬಿಡಬಹುದು. ಎ ಮತ್ತು ಸಿ ನ ಕ್ಲೋಸ್ ಇಟ್ಟಾಗ ಬಿ ಮೂಲಕ 3 ಗಂಟೆಗಳಲ್ಲಿ ತುಂಬಿಡಬಹುದು. ಎ ಮತ್ತು ಬಿ ಎರಡನ್ನು ಕ್ಲೋಸ್ ಇಟ್ಟಾಗ ಸಿ ಮೂಲಕ 6 ಗಂಟೆಗಳಲ್ಲಿ ಖಾಲಿ ಮಾಡಿಬಿಡಬಹುದು. ಇವಾಗ ಈ ಮೂರನ್ನು ಓಪನ್ ಮಾಡಿಬಿಟ್ರ ಎಷ್ಟು ಗಂಟೆಗಳಲ್ಲಿ ಈ ಟ್ಯಾಂಕ್ ತುಂಬುತ್ತೆ ಅಂತ ಕ್ವಶನ್ ಕೇಳಿದಾರೆ. ಎ 2 ಗಂಟೆಗಳಲ್ಲಿ ತುಂಬಬಹುದು, ಬಿ 3 ಗಂಟೆಗಳಲ್ಲಿ ತುಂಬಬಹುದು, ಸಿ 6 ಗಂಟೆಗಳಲ್ಲಿ ಖಾಲಿ ಮಾಡಬಹುದು. ಇವು ಮೂರರ LCM 6. ಎ 6 ಲೀಟರ್ನ 2 ಗಂಟೆಯಲ್ಲಿ ತುಂಬುತ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 3 ಲೀಟರ್ ತುಂಬುತ್ತೆ ಅಂತ ಅರ್ಥ. ಬಿ 6 ಲೀಟರ್ನ 3 ಗಂಟೆಯಲ್ಲಿ ತುಂಬುತ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 2 ಲೀಟರ್ ತುಂಬುತ್ತೆ ಅಂತ ಅರ್ಥ. ಸಿ 6 ಲೀಟರ್ನ 6 ಗಂಟೆಯಲ್ಲಿ ಖಾಲಿ ಮಾಡ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 1 ಲೀಟರ್ ಖಾಲಿ ಮಾಡುತ್ತೆ ಅಂತ ಅರ್ಥ. ಇವಾಗ ಮೂರನ್ನು ಓಪನ್ ಮಾಡಿದಾಗ 3 + 2 5 ಲೀಟರ್ ನೀರು ಒಳಗೆ ಬೀಳ್ತಾ ಇದೆ ಪ್ರತಿ ಗಂಟೆಗೆ. 1 ಲೀಟರ್ ಆಚೆ ಹೋಗ್ತಾ ಇದೆ, ಉಳಿಯೋದು 4 ಲೀಟರ್ ಮಾತ್ರ. ಈ 4 ಲೀಟರ್ ಈ ಟ್ಯಾಂಕ್ ನಲ್ಲಿ ತುಂಬೋದಕ್ಕೆ 1 ಅವರ್ ಬೇಕಾದ್ರೆ ಟೋಟಲ್ ಕೆಪಾಸಿಟಿ 6 ಲೀಟರ್ ಇದೆ. 6 ಲೀಟರ್ ತುಂಬೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ನಮ್ಮ ಕ್ವಶನ್. 6/4 ಅಂದ್ರೆ 2 3 2 6 3/2 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಪಿ ಮತ್ತು ಕ್ಯೂ ಪೈಪ್ಗಳು ಕ್ರಮವಾಗಿ 10 ಮತ್ತು 12 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ತುಂಬಬಹುದು ಮತ್ತು ಸಿ ಅದನ್ನು 6 ಗಂಟೆಗಳಲ್ಲಿ ಖಾಲಿ ಮಾಡಬಹುದು. ಮೂರನ್ನು ಬೆಳಿಗ್ಗೆ 7 ಗಂಟೆಗೆ ತೆರೆದರೆ ಯಾವ ಸಮಯದಲ್ಲಿ ಟ್ಯಾಂಕ್ 4ನೇ 1 ಭಾಗ ತುಂಬುತ್ತದೆ? ಓಕೆ ಓಕೆ.
ಇದಕ್ಕೂ ಮೂರು ಎರಡು ಇನ್ಲೆಟ್ ಇದೆ, ಒಂದು ಔಟ್ಲೆಟ್ ಇದೆ. ಇದು ಪಿ, ಇದು ಕ್ಯೂ, ಇದು ಸಿ. ಕ್ಯೂ ಮತ್ತು ಸಿ ಎರಡು ಕ್ಲೋಸ್ ಇದ್ರೆ ಪಿ ಅನ್ನೋ ಪೈಪು 10 ಗಂಟೆಗಳಲ್ಲಿ ಪೂರ್ತಿ ಟ್ಯಾಂಕ್ ಅನ್ನ ತುಂಬುತ್ತೆ. ಪಿ ಮತ್ತು ಸಿ ಕ್ಲೋಸ್ ಆಗಿದ್ರೆ ಕ್ಯೂ ಅನ್ನೋದು 12 ಗಂಟೆಗಳಲ್ಲಿ ಈ ಟ್ಯಾಂಕ್ ಅನ್ನ ತುಂಬುತ್ತೆ. ಪೂರ್ತಿ ತುಂಬಿದ ಮೇಲೆ ಪಿ ಮತ್ತು ಕ್ಯೂ ಎರಡನ್ನು ಕ್ಲೋಸ್ ಮಾಡಿದ್ರೆ ಸಿ ಅನ್ನೋ ಔಟ್ಲೆಟ್ 7 ಗಂಟೆಗಳಲ್ಲಿ 7 ಗಂಟೆ ಅಲ್ಲ 6 ಗಂಟೆಯಲ್ಲಿ ಈ ಪೂರ್ತಿ ನೀರನ್ನ ಖಾಲಿ ಮಾಡುತ್ತೆ. ಸಿ ಅನ್ನೋದು 6 ಗಂಟೆಯಲ್ಲಿ ಪೂರ್ತಿ ನೀರನ್ನು ಖಾಲಿ ಮಾಡುತ್ತೆ. ಇವಾಗ ಮೂರನ್ನು ಓಪನ್ ಮಾಡೇನಿ ನಾನು. ಯಾವಾಗ? ಬೆಳಿಗ್ಗೆ 7 ಗಂಟೆಗೆ ಓಪನ್ ಮಾಡೇನಿ. ಈ ಪೂರ್ತಿ ಟ್ಯಾಂಕ್ ತುಂಬಬೇಕಂದ್ರ ಟೈಮ್ ಎಷ್ಟಾಗಿರುತ್ತೆ? ಅವಾಗ ಪೂರ್ತಿ ಟ್ಯಾಂಕ್ ತುಂಬಿದಾಗ ನಮ್ಗೆ ಟೈಮ್ ಎಷ್ಟಾಗಿರುತ್ತೆ ಅಂತ ಕ್ವಶನ್. ಓಕೆ, ಮೊದಲು ಇದ್ರ ಕೆಪಾಸಿಟಿ ಕಂಡು ಹಿಡ್ಕೊಂಬರೋಣ. ಪಿ 10 ಗಂಟೆಯಲ್ಲಿ ತುಂಬುತ್ತೆ, ಕ್ಯೂ 12 ಗಂಟೆಯಲ್ಲಿ ತುಂಬುತ್ತೆ, ಸಿ 6 ಗಂಟೆಯಲ್ಲಿ ಖಾಲಿ ಮಾಡುತ್ತೆ. ಇವು ಮೂರರ LCM 60 ಲೀಟರ್ ಅಂತ ತಗೊಳ್ತೀನಿ. ಪಿ 60 ಲೀಟರ್ನ 10 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 6 ಲೀಟರ್ ತುಂಬುತ್ತೆ ಅಂತ ಅರ್ಥ. ಕ್ಯೂ 60 ಲೀಟರ್ನ 12 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 5 ಲೀಟರ್ ತುಂಬುತ್ತೆ ಅಂತ ಅರ್ಥ. ಸಿ 60 ಲೀಟರ್ನ 6 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 10 ಲೀಟರ್ ತುಂಬುತ್ತೆ ಅಂತ ಅರ್ಥ. 60 ಲೀಟರ್ನ 6 ಗಂಟೆಯಲ್ಲಿ ಖಾಲಿ ಮಾಡ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 10 ಲೀಟರ್ ಖಾಲಿ ಮಾಡ್ತಾ ಇದೆ ಅಂತ ಅರ್ಥ. ಇವಾಗ ಕೇಳಿರೋ ಕ್ವಶನ್ ಏನಂದ್ರೆ ಈ ಓಕೆ 4ನೇ ಒಂದು ಭಾಗ ಅಂತ ಕೇಳಿದಾರ. ಈ ಪೂರ್ತಿ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ? 60 ಲೀಟರ್ ಇದೆ. ಈ 60ರ 4ನೇ ಒಂದು ಭಾಗ ಅಂದ್ರೆ ಡಿವೈಡ್ ಬೈ 4 ಮಾಡಬೇಕು. ಡಿವೈಡ್ ಬೈ 4 ಮಾಡಿದ್ರೆ 4 1 4 15 15 ಲೀಟರ್ ತುಂಬೋದಕ್ಕ 15 ಲೀಟರ್ ತುಂಬಿದಾಗ ಎಷ್ಟು ಟೈಮ್ ಆಗಿರುತ್ತೆ ಅಂತ ನಮ್ಮ ಕ್ವಶನ್. ಈ ಟ್ಯಾಂಕ್ನ 4 ಭಾಗ ಮಾಡ್ತೀನಿ. ಈ ಟ್ಯಾಂಕ್ನ 4 ಭಾಗ ಮಾಡಿದಾಗ 15 ಲೀಟರ್ 15 ಲೀಟರ್ 15 ಲೀಟರ್ 15 ಲೀಟರ್ ಅಂತ ನಮಗೆ ಬರುತ್ತೆ. 15 ಲೀಟರ್ ತುಂಬಿದಾಗ ನಮ್ಗೆ ಟೈಮ್ ಎಷ್ಟಾಗಿರುತ್ತೆ ಅಂತ ಕ್ವಶನ್ ಕೇಳಿದಾರ. ನೀರು ಒಳಗಡೆ ಬೀಳ್ತಾ ಇರೋದು ಎಷ್ಟು? 6 + 5 ಅಂದ್ರೆ 11 ಲೀಟರ್ ನಮಗೆ ನೀರು ಒಳಗಡೆ ಬೀಳ್ತಾ ಇದೆ. ಬಟ್ 10 ಲೀಟರ್ ಸಿ ಥ್ರೂ ಹೋಗ್ತಾ ಇದೆ ಪ್ರತಿ ಗಂಟೆಗೆ 10 ಲೀಟರ್ ಆಚೆ ಹೋಗ್ತಾ ಇದೆ. ಒಳಗೆ ಉಳಿತಾ ಇರೋದು 1 ಲೀಟರ್ ಮಾತ್ರ. ಸೊ 1 ಅವರ್ಗೆ 1 ಲೀಟರ್ ಉಳಿಯೋದಕ್ಕೆ 1 ಅವರ್ ತಗೊಳ್ತಾ ಇದೆ ಅಂದ್ರೆ ನಮಗೆ ಇವಾಗ ಬೇಕಾಗಿರೋದು 4ನೇ ಒಂದು ಭಾಗ ಅಂದ್ರೆ 15 ಲೀಟರ್ ಬೇಕು. 15 ಲೀಟರ್ ನಮ್ಮ ಟ್ಯಾಂಕ್ ಒಳಗೆ ಉಳಿಯೋದಕ್ಕೆ 15 ಅವರ್ ಬೇಕಾಗುತ್ತೆ. ಸೊ ಬೆಳಿಗ್ಗೆ 7 ಗಂಟೆಗೆ ನಾನು ಅದನ್ನ 3 ಪೈಪನ್ನು ಆನ್ ಮಾಡಿದಾಗಿಂದ 15 ಅವರ್ ಅಲ್ಲಿ ನಮಗೆ 1/4 ಆಫ್ ದಿ ಟ್ಯಾಂಕ್ ಪೂರ್ತಿ ತುಂಬಿರುತ್ತೆ. 7 ಗಂಟೆಯಿಂದ ರಾತ್ರಿ 7 ಗಂಟೆಗೆ 12 ಗಂಟೆ ಆಯ್ತು. 8 ಗಂಟೆಗೆ 13 ತಾಸು ಆಯ್ತು. 9 ಗಂಟೆಗೆ 14 ತಾಸು ಆಯ್ತು. 10 ಗಂಟೆಗೆ 15 ತಾಸು ಆಯ್ತು. ನಮಗೆ ಬೇಕಾಗಿರೋದು 15 ತಾಸು. ಸೊ ರಾತ್ರಿ 10 ಗಂಟೆಗೆ ನಮಗೆ ಟ್ಯಾಂಕ್ ಪೂರ್ತಿ ತುಂಬಿರುತ್ತೆ. ಸೊ ಆಪ್ಷನ್ ಬಿ 10 PM ಇಸ್ ದಿ ರೈಟ್ ಆನ್ಸರ್. ಇನ್ನೊಮ್ಮೆ ಹೇಳ್ಬಿಡ್ತೀನಿ ಇದನ್ನ. ಓಕೆ, ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕ್ಗೆ 2 ಇನ್ಲೆಟ್ ಇವೆ, ಒಂದು ಔಟ್ಲೆಟ್ ಇದೆ. 2 ನೀರು ಬರೋದಕ್ಕೆ, ಒಂದು ನೀರು ಹೋಗೋದಕ್ಕೆ. ಇವು ಪಿ, ಕ್ಯೂ ಮತ್ತು ಸಿ. ಈ ಪಿ ಅನ್ನೋದು 10 ಗಂಟೆಯಲ್ಲಿ ಈ ಟ್ಯಾಂಕ್ ಅನ್ನ ತುಂಬಬಹುದು. ಯಾವಾಗ? ಕ್ಯೂ ಮತ್ತು ಸಿ ಕ್ಲೋಸ್ ಆಗಿದ್ದಾಗ. ಈ ಕ್ಯೂ ಅನ್ನೋದು 12 ಗಂಟೆಯಲ್ಲಿ ಈ ಟ್ಯಾಂಕ್ ಅನ್ನ ತುಂಬಬಹುದು. ಯಾವಾಗ? ಪಿ ಮತ್ತು ಸಿ ಕ್ಲೋಸ್ ಆಗಿದ್ದಾಗ. ಈ ಸಿ ಅನ್ನೋದು 6 ಗಂಟೆಯಲ್ಲಿ ಈ ಪೂರ್ತಿ ತುಂಬಿದ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. ಯಾವಾಗ? ಪಿ ಮತ್ತು ಕ್ಯೂ ಕ್ಲೋಸ್ ಆಗಿದ್ದಾಗ. ಇವಾಗ 3 ಓಪನ್ 7 ಗಂಟೆಗೆ ಮಾಡೇನಿ ನಾನು. ಈ ಟ್ಯಾಂಕ್ ನ 4ನೇ ಒಂದು ಭಾಗ ತುಂಬಬೇಕಂದ್ರ ಎಷ್ಟು ಗಂಟೆ ಆಗಿರುತ್ತ ಅಂತ ನಮ್ಮ ಕ್ವಶನ್. 4ನೇ ಒಂದು ಭಾಗ ಆಗ್ಬೇಕಂದ್ರ ಎಷ್ಟು ಗಂಟೆ ಆಗಿರುತ್ತ ಅಂತ ನಮ್ಮ ಕ್ವಶನ್. ಅಂದ್ರೆ ಈ ಟ್ಯಾಂಕ್ ಅನ್ನ ನಾವು 4 ಭಾಗ ಮಾಡ್ಕೊಂಡಾಗ ಈ ಮೊದಲನೇ ಭಾಗ ತುಂಬಿದಾಗ ಟೈಮ್ ಎಷ್ಟಾಗಿರುತ್ತೆ ಅಂತ ನಮ್ಮ ಕ್ವಶನ್. ಪಿ ಅನ್ನೋದು 10 ಗಂಟೆಯಲ್ಲಿ ಪೂರ್ತಿ ಟ್ಯಾಂಕ್ ತುಂಬುತ್ತಾ, ಕ್ಯೂ ಅನ್ನೋದು 12 ಗಂಟೆಯಲ್ಲಿ ಪೂರ್ತಿ ಟ್ಯಾಂಕ್ ತುಂಬುತ್ತಾ, ಸಿ ಅನ್ನೋದು 6 ಗಂಟೆಯಲ್ಲಿ ಪೂರ್ತಿ ಟ್ಯಾಂಕ್ ತುಂಬುತ್ತಾ. 10, 12 ಮತ್ತು 6ರ LCM 60. ಈ ಪೂರ್ತಿ ಟ್ಯಾಂಕ್ನ ಕೆಪಾಸಿಟಿ 60 ಲೀಟರ್. ಪಿ ಅನ್ನೋದು 60 ಲೀಟರ್ನ 10 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 6 ಲೀಟರ್ ತುಂಬುತ್ತೆ ಅಂತ ಅರ್ಥ. ಕ್ಯೂ ಅನ್ನೋದು 60 ಲೀಟರ್ನ 12 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 5 ಲೀಟರ್ ತುಂಬುತ್ತಾ ಇದೆ ಅಂತ ಅರ್ಥ. ಸಿ ಅನ್ನೋದು 60 ಲೀಟರ್ನ 6 ಗಂಟೆಯಲ್ಲಿ ಖಾಲಿ ಮಾಡ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 10 ಲೀಟರ್ ಖಾಲಿ ಮಾಡ್ತಾ ಇದೆ ಅಂತ ಅರ್ಥ. 6 60. ಓಕೆ, ಇವಾಗ ಈ ಒಟ್ಟು ಕೆಪಾಸಿಟಿಯ 4ನೇ ಒಂದು ಭಾಗ ಅಂದ್ರೆ 60ನ್ನ 4ರಿಂದ ಭಾಗ ಆಗಿಸ್ಬೇಕು. 15 ಲೀಟರ್ ಅಂದ್ರೆ ಈ ಪ್ರತಿ ಭಾಗ 15 ಲೀಟರ್ ಇರುತ್ತೆ. 3 ಓಪನ್ ಮಾಡಿದಾಗ 15 ಲೀಟರ್ ತುಂಬೋದಕ್ಕೆ ಎಷ್ಟು ಟೈಮ್ ಆಗಿರುತ್ತೆ ಅಂತ ನಮ್ಮ ಕ್ವಶನ್ ಐತಿ.
ಪಿ ಮತ್ತು ಕ್ಯೂ ಒಳಗಡೆ ನೀರು ಬಿಡ್ತಾ ಇದ್ದವು 6+5 11 ಲೀಟರ್. 11 ಲೀಟರ್ ಒಳಗಡೆ ಬರ್ತಾ ಇದ್ವು. ಸಿ ಮೂಲಕ 10 ಲೀಟರ್ ಆಚೆ ಹೋಗ್ತಾ ಇದೆ. 11 ಲೀಟರ್ ಒಳಗೆ ಬರ್ತಾ ಇದೆ, 10 ಲೀಟರ್ ಆಚೆ ಹೋಗ್ತಾ ಇದೆ. ನಮಗೆ ಒಳಗೆ ಉಳಿತಾ ಇರೋದು 1 ಲೀಟರ್ ಮಾತ್ರ. ಈ 1 ಲೀಟರ್ ಉಳಿಯೋದಕ್ಕೆ 1 ಅವರ್ ಬೇಕಾಗುತ್ತೆ. ಅಂದ್ರೆ ನಮಗೆ ಬೇಕಾಗಿರೋದು ಇವಾಗ 15 ಲೀಟರ್. 15 ಲೀಟರ್ ಉಳಿಯೋದಕ್ಕೆ 15 ಅವರ್ ಬೇಕಾಗುತ್ತೆ. ಸೊ ನಾವು ಬೆಳಿಗ್ಗೆ 7 ಗಂಟೆಗೆ ಆನ್ ಮಾಡಿದಾಗಿಂದ 15 ಲೀಟರ್ ತಗೊಂಡಿದೆ. 15 ಅವರ್ ತಗೊಂಡಿದೆ 15 ಲೀಟರ್ ತುಂಬೋದಕ್ಕೆ. ಸೊ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆಗೆ 12 ಅವರ್ ಆಯ್ತು. ರಾತ್ರಿ 8 ಗಂಟೆಗೆ 13 ಅವರ್ ಆಯ್ತು. ರಾತ್ರಿ 9 ಗಂಟೆಗೆ 14 ಅವರ್ ಆಯ್ತು. ರಾತ್ರಿ 10 ಗಂಟೆಗೆ 15 ಅವರ್ ಆಯ್ತು. ಸೊ ರಾತ್ರಿ 10 ಗಂಟೆಗೆ ಈ ಟ್ಯಾಂಕ್ ಅಲ್ಲಿ 15 ಲೀಟರ್ ನೀರು ತುಂಬಿರುತ್ತೆ. ನೆಕ್ಸ್ಟ್ ಕ್ವಶನ್. ಎ ಮತ್ತು ಬಿ ಎಂಬ 2 ಪೈಪ್ಗಳು ಕ್ರಮವಾಗಿ 30 ನಿಮಿಷ ಮತ್ತು 45 ನಿಮಿಷಗಳಲ್ಲಿ ಒಂದು ಟ್ಯಾಂಕ್ ಅನ್ನು ನೀರಿನಿಂದ ತುಂಬಿಸಬಹುದು. ನೀರಿನ ಪೈಪ್ ಸಿ 36 ನಿಮಿಷಗಳಲ್ಲಿ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. ಮೊದಲು ಎ ಮತ್ತು ಬಿ ತೆರೆಯಲಾಗುತ್ತದೆ. 12 ನಿಮಿಷಗಳ ನಂತರ ಸಿ ತೆರೆಯುತ್ತದೆ. ಟ್ಯಾಂಕ್ ತುಂಬುವ ಒಟ್ಟು ಸಮಯ ನಿಮಿಷಗಳಲ್ಲಿ ಕೇಳಿದಾರ. ಓಕೆ, ಒಂದು ಟ್ಯಾಂಕ್ ಇದೆ. ಇದಕ್ಕೆ ಎ ಮತ್ತು ಬಿ ಎಂಬ 2 ಇನ್ಲೆಟ್ಗಳದಾವು. ಈ ಎ 30 ನಿಮಿಷದಲ್ಲಿ ಈ ಟ್ಯಾಂಕ್ನ ತುಂಬಬಹುದು, ಬಿ ಕ್ಲೋಸ್ ಆಗಿದ್ರ. ಈ ಬಿ 45 ನಿಮಿಷದಲ್ಲಿ ಈ ಟ್ಯಾಂಕ್ನ ತುಂಬಬಹುದು, ಎ ಕ್ಲೋಸ್ ಆಗಿದ್ದಾಗ. ಈ ಸಿ 36 ನಿಮಿಷಗಳಲ್ಲಿ ಈ ಟ್ಯಾಂಕ್ ಅನ್ನ ಖಾಲಿ ಮಾಡಬಹುದು, ಎ ಮತ್ತು ಬಿ ಕ್ಲೋಸ್ ಆಗಿದ್ದಾಗ. ಇವಾಗ ಏನ್ ಮಾಡ್ಯಾರಂದ್ರ ಎ ಮತ್ತು ಬಿ ಮೊದಲ ಓಪನ್ ಮಾಡಿದಾರ. ಎ ಮತ್ತು ಬಿನ ಮೊದಲು ಇದರ ಕೆಪಾಸಿಟಿ ಕಂಡು ಹಿಡ್ಕೊಂಡ್ಬಿಡೋಣ. 35, 45, 36. ಇವಾಗ LCM 180 ಲೀಟರ್ ಅಂತ ತಗೊಳ್ತೀನಿ. ಎ ಅನ್ನೋ ಪೈಪು 180 ಲೀಟರ್ನ 30 ನಿಮಿಷದಲ್ಲಿ ತುಂಬ್ತಾ ಇದೆ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 6 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಬಿ ಅನ್ನೋ ಪೈಪು 180 ಲೀಟರ್ನ 45 ನಿಮಿಷದಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 4 ಲೀಟರ್ ತುಂಬುತ್ತೆ ಅಂತ ಅರ್ಥ. ಸಿ ಅನ್ನೋ ಪೈಪು 180 ಲೀಟರ್ನ 36 ನಿಮಿಷಗಳಲ್ಲಿ ಖಾಲಿ ಮಾಡ್ತಾ ಇದೆ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 5 ಲೀಟರ್ ಖಾಲಿ ಮಾಡುತ್ತೆ ಅಂತ ಅರ್ಥ. ಇವಾಗ ಎ ಮತ್ತು ಬಿ ನ ಓಪನ್ ಮಾಡಿದಾರೆ. ಮೊದಲ ಓಪನ್ ಮಾಡಿ ಎಲ್ಲಿವರೆಗೂ 12 ನಿಮಿಷದವರೆಗೂ ಇವೆರಡನ್ನೇ ಓಪನ್ ಮಾಡಿದಾರ. 12 ನಿಮಿಷದವರೆಗೂ ಇದು ಟ್ಯಾಂಕ್ ಅಲ್ಲಿ ತುಂಬಿದ ನೀರಿನ ಪ್ರಮಾಣ ಎಷ್ಟು? 6, 4, 10. 1 ನಿಮಿಷಕ್ಕೆ 10 ಲೀಟರ್ ತುಂಬ್ತಾ ಇದೆ ಇವೆರಡು ಪೈಪ್ಗಳಿಂದ. ಇವಾಗ 12 ನಿಮಿಷ ಅವೆರಡನ್ನು ಓಪನ್ ಮಾಡಿದಾರ ಅಂದ್ರ 120 ಲೀಟರ್ ತುಂಬಿದೆ 12 ನಿಮಿಷದಲ್ಲಿ. 12 ನಿಮಿಷದ ನಂತರ ಸೀನು ಓಪನ್ ಮಾಡ್ತಾರ. ಇದನ್ನು ಓಪನ್ ಮಾಡ್ತಾರ. ಒಟ್ಟು ಟ್ಯಾಂಕ್ ತುಂಬೋದಕ್ಕೆ ಎಷ್ಟು ಟೈಮ್ ತಗೊಂತು ಅಂತ ಕೇಳಿದಾರ. ಓಕೆ, ಇವಾಗ 120 ಲೀಟರ್ ಅಂತೂ ಇವೆರಡು ಸೇರಿ ತುಂಬಿದವು. ಇನ್ನು ಉಳಿದಿದ್ದು ಎಷ್ಟು? 180ರಲ್ಲಿ 120 ಮೈನಸ್ ಮಾಡಿದ್ರೆ 60 ಲೀಟರ್ ಉಳಿದಿದೆ. ಈ 60 ಲೀಟರ್ನ ಇವು ಮೂರು ಸೇರಿ ಎಷ್ಟು ನಿಮಿಷದಲ್ಲಿ ತುಂಬ್ತಾ ಇದಾವು? 6, 4, 10. ಎ ಮತ್ತು ಬಿ ಇಂದ ಟ್ಯಾಂಕ್ ಒಳಗಡೆ 10 ಲೀಟರ್ ಪ್ರತಿ ನಿಮಿಷಕ್ಕೆ ಬೀಳ್ತಾ ಇದೆ. ಬಟ್ ಸಿ ಇಂದ 5 ಲೀಟರ್ ಆಚೆ ಹೋಗ್ತಾ ಇದೆ. 10 ಲೀಟರ್ ಒಳಗಡೆ ಬೀಳ್ತಾ ಇದೆ, 5 ಲೀಟರ್ ಆಚೆ ಹೋಗ್ತಾ ಇದೆ. ನಮ್ಗೆ ಒಳಗಡೆ ಉಳಿತಾ ಇರೋದು 5 ಲೀಟರ್ ಮಾತ್ರ. ಸೊ 5 ಲೀಟರ್ ಉಳಿಯೋದಕ್ಕೆ 1 ನಿಮಿಷ ಬೇಕಾದ್ರೆ 60 ಲೀಟರ್ ಉಳಿಯೋದಕ್ಕೆ 5, 12, 60, 12 ನಿಮಿಷ ಬೇಕಾಗುತ್ತೆ. ಎ ಮತ್ತು ಬಿ ಇವೆರಡನ್ನೇ ಓಪನ್ ಮಾಡಿದಾಗ 12 ನಿಮಿಷದಲ್ಲಿ 120 ಲೀಟರ್ ಆಯ್ತು. ಇನ್ನು ಉಳಿದಿದ್ದ 60 ಲೀಟರ್ನ ತುಂಬಿಸೋದಕ್ಕೆ 12 ನಿಮಿಷ ಬೇಕಾಯ್ತು. 12 ಮತ್ತು 12 ಒಟ್ಟು ಆ ಟ್ಯಾಂಕ್ ತುಂಬೋದಕ್ಕೆ 24 ನಿಮಿಷ ಬೇಕಾಯ್ತು. ನೆಕ್ಸ್ಟ್ ಕ್ವಶನ್. ಓಕೆ, ವೆನ್ ಮೋರ್ ದೆನ್ 2 ಪೈಪ್ಸ್ ವರ್ಕ್. ಓಕೆ, ಈ ಟೈಪ್ ಕ್ವಶನ್ಸ್ಗಳಲ್ಲಿ 2ಕ್ಕಿಂತ ಹೆಚ್ಚಿನ ಪೈಪ್ಗಳು ಈ ಪ್ರೊಸೆಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾವೆ. ಕ್ವಶನ್ಸ್ ಯಾವ ರೀತಿ ಇರ್ತಾವ ಅಂತ ನೋಡ್ಕೊಂಬಿಡಿ. ಪೈಪ್ ಎ ಒಂದು ತೊಟ್ಟಿಯನ್ನು 20 ನಿಮಿಷಗಳಲ್ಲಿ ತುಂಬಿಸಬಹುದು ಮತ್ತು ಪೈಪ್ ಬಿ ಅದನ್ನು 30 ನಿಮಿಷಗಳಲ್ಲಿ ತುಂಬಿಸಬಹುದು. ಪೈಪ್ ಸಿ 1 ಗಂಟೆಯಲ್ಲಿ ಪೂರ್ಣ ತೊಟ್ಟಿಯನ್ನು ಖಾಲಿ ಮಾಡುತ್ತದೆ. ಎಲ್ಲಾ ಪೈಪ್ಗಳನ್ನು ಒಂದೇ ಸಮಯದಲ್ಲಿ ಆನ್ ಮಾಡಿದರೆ ಎಷ್ಟು ನಿಮಿಷದಲ್ಲಿ ತೊಟ್ಟಿ ತುಂಬುತ್ತದೆ? ಟ್ಯಾಂಕ್ ಇದೆ, ಇದು ಪೈಪ್ ಎ, ಪೈಪ್ ಬಿ ಮತ್ತು ಪೈಪ್ ಸಿ ಔಟ್ಲೆಟ್ ಆಗಿದೆ. ಪೈಪ್ ಎ ಅನ್ನೋದು 20 ನಿಮಿಷದಲ್ಲಿ ತುಂಬಬಹುದು. ಪೈಪ್ ಬಿ ಅನ್ನೋದು 30 ನಿಮಿಷದಲ್ಲಿ ತುಂಬಬಹುದು. ಪೈಪ್ ಸಿ 1 ಗಂಟೆಯಲ್ಲಿ ಪೂರ್ಣ ತೊಟ್ಟಿಯನ್ನು ಖಾಲಿ ಮಾಡುತ್ತಂತ. 1 ಗಂಟೆ ಅಂದ್ರೆ ನಾ 60 ನಿಮಿಷ ಅಂತ ತಗೊಂತೇನೆ, ಬಿಕಾಸ್ ಎಲ್ಲವೂ ಒಂದೇ ಯೂನಿಟ್ ಇರಬೇಕು. ಓಕೆ, ಈ ಮೂರರ LCM ಎಷ್ಟು? 20, 30, 60. ಇದು ಎ, ಇದು ಬಿ, ಇದು ಸಿ. ಮೂರರ LCM 60, 23 60. ಪೈಪ್ ಎ ಅನ್ನೋದು 60 ಲೀಟರ್ನ 20 ನಿಮಿಷದಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ
3 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಪೈಪ್ ಬಿ ಅನ್ನೋದು 60 ಲೀಟರ್ನ 30 ನಿಮಿಷದಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 2 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಪೈಪ್ ಸಿ ಅನ್ನೋದು 60 ಲೀಟರ್ನ 60 ನಿಮಿಷದಲ್ಲಿ ಖಾಲಿ ಮಾಡ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 1 ಲೀಟರ್ ಖಾಲಿ ಮಾಡ್ತಾ ಇದೆ ಅಂತ ಅರ್ಥ. ಇವಾಗ ಮೂರನ್ನು ಓಪನ್ ಮಾಡಿದ್ರೆ ಟ್ಯಾಂಕ್ ಎಷ್ಟು ನಿಮಿಷದಲ್ಲಿ ತುಂಬ್ತಾ ಇದೆ ಅಂತ ಕೇಳಿದಾರ. ಒಳಗಡೆ ಬೀಳ್ತಾ ಇರೋ ನೀರಿನ ಪ್ರಮಾಣ ಎಷ್ಟು? 3+2 5 ಲೀಟರ್ ಒಳಗಡೆ ಬೀಳ್ತಾ ಇದೆ. ಆಚೆ ಕಡೆ ಹೋಗ್ತಾ ಇರೋದು 1 ನಿಮಿಷಕ್ಕೆ 1 ಲೀಟರ್ ಹೋಗ್ತಾ ಇದೆ. 5 - 1 4 ಲೀಟರ್. 4 ಲೀಟರ್ 1 ಮಿನಿಟ್ ನಲ್ಲಿ ಒಳಗಡೆ ಬಿದ್ದರೆ ನಮಗ ಟೋಟಲ್ ಕೆಪಾಸಿಟಿ ಎಷ್ಟಿದೆ? 60 ಲೀಟರ್ ಇದೆ. 60 ಲೀಟರ್ ತುಂಬೋದಕ್ಕೆ 4 1 4 15 ನಿಮಿಷ ಬೇಕಾಗುತ್ತೆ. ಸೊ ಆಪ್ಷನ್ ಬಿ 15 ಮಿನಿಟ್ಸ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಪೈಪ್ ಎ 60 ನಿಮಿಷಗಳಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತದೆ ಮತ್ತು ಪೈಪ್ ಬಿ 75 ನಿಮಿಷಗಳಲ್ಲಿ ತುಂಬುತ್ತದೆ. ಪೈಪ್ ಸಿ ಅದನ್ನು ಖಾಲಿ ಮಾಡುತ್ತದೆ. ಎಲ್ಲಾ ಕೊಳವೆಗಳನ್ನು ಒಟ್ಟಿಗೆ ತೆರೆದರೆ 50 ನಿಮಿಷಗಳಲ್ಲಿ ಟ್ಯಾಂಕ್ ತುಂಬುತ್ತದೆ. ಸಿ ಪೈಪ್ ಎಷ್ಟು ನಿಮಿಷಗಳಲ್ಲಿ ಪೂರ್ಣ ಟ್ಯಾಂಕ್ ಅನ್ನು ಖಾಲಿ ಮಾಡುತ್ತದೆ? ಓಕೆ. ಈ ಪೈಪ್ ಎ ಅನ್ನೋದು 60 ನಿಮಿಷದಲ್ಲಿ ಟ್ಯಾಂಕ್ ಅನ್ನ ತುಂಬ್ತಾ ಇದೆ ಅಂತ, ಪೈಪ್ ಬಿ ಅನ್ನೋದು 75 ನಿಮಿಷದಾಗ ತುಂಬುತ್ತಂತ. ಪೈಪ್ ಸಿ ಅದನ್ನ ಖಾಲಿ ಮಾಡುತ್ತಂತ, ಬಟ್ ಎಷ್ಟು ನಿಮಿಷದಲ್ಲಿ ಅಂತ ಕೊಟ್ಟಿಲ್ಲ. ನಾವು ಕಂಡು ಹಿಡಿಬೇಕಾಗಿರೋದೇ ಅದನ್ನ. ಈ ಪೈಪ್ ಎ ಮತ್ತು ಪೈಪ್ ಬಿ ಮತ್ತು ಪೈಪ್ ಸಿ ನ ಮೂರನ್ನು ಓಪನ್ ಮಾಡಿದಾಗ 50 ನಿಮಿಷದಲ್ಲಿ ಟ್ಯಾಂಕ್ ತುಂಬುತ್ತಂತ. ಒಂದು ಟ್ಯಾಂಕ್ ಇದೆ, ಇದಕ್ಕೆ 2 ಇನ್ಲೆಟ್ ಇದೆ, 1 ಔಟ್ಲೆಟ್ ಇದೆ. ಇದು ಎ, ಇದು ಬಿ, ಇದು ಸಿ. ಎ ಅನ್ನೋ ಪೈಪು ಈ ಟ್ಯಾಂಕ್ ಅನ್ನ 60 ನಿಮಿಷದಲ್ಲಿ ತುಂಬಬಹುದು, ಬಿ ಮತ್ತು ಸಿ ಕ್ಲೋಸ್ ಆಗಿದ್ದಾಗ. ಬಿ ಅನ್ನೋ ಪೈಪು 75 ನಿಮಿಷದಲ್ಲಿ ತುಂಬಬಹುದು, ಎ ಮತ್ತು ಸಿ ಕ್ಲೋಸ್ ಆಗಿದ್ದಾಗ. ಸಿ ಅನ್ನೋ ಪೈಪು ಇವು ಮೂರನ್ನು ಓಪನ್ ಮಾಡಿದಾಗ, ಇದು ಗೊತ್ತಿಲ್ಲ ನಮ್ಗೆ ಎಷ್ಟಂತ, ಈ ಮೂರನ್ನು ಓಪನ್ ಮಾಡಿದಾಗ 50 ನಿಮಿಷದಲ್ಲಿ ಪೂರ್ತಿ ಟ್ಯಾಂಕ್ ತುಂಬುತ್ತ. ಪೂರ್ತಿ ಟ್ಯಾಂಕ್ ತುಂಬಿದ ಮೇಲೆ ಸೀನ್ ಮಾತ್ರ ಓಪನ್ ಮಾಡಿದಾಗ ಎಷ್ಟು ನಿಮಿಷದಲ್ಲಿ ಇದು ಪೂರ್ತಿ ಟ್ಯಾಂಕ್ ಖಾಲಿ ಆಗುತ್ತಾ ಅಂತ ಕೇಳಿದಾರೆ. ಓಕೆ. ಎ ಅನ್ನೋದು 60 ನಿಮಿಷದಲ್ಲಿ ಪೂರ್ತಿ ಟ್ಯಾಂಕ್ ತುಂಬುತ್ತಾ, ಬಿ ಅನ್ನೋದು 75 ನಿಮಿಷದಲ್ಲಿ ಪೂರ್ತಿ ಟ್ಯಾಂಕ್ ತುಂಬುತ್ತಾ. ಮೂರನ್ನು ಓಪನ್ ಮಾಡಿದ್ರ ಎ ಮತ್ತು ಬಿ ಮತ್ತು ಇಲ್ಲಿ ಸಿ ಅನ್ನೋದು ಖಾಲಿ ಮಾಡ್ತಾ ಇರೋದ್ರಿಂದ ಮೈನಸ್ ಅಂತ ತಗೋತೀನಿ. ಮೂರನ್ನು ಓಪನ್ ಮಾಡಿದ್ರ 50 ನಿಮಿಷದಲ್ಲಿ ಪೂರ್ತಿ ಟ್ಯಾಂಕ್ ತುಂಬುತ್ತಾ. 60, 75 ಮತ್ತು 50ರ ಎಲ್ಸಿಎಂ ಎಷ್ಟು? 300. ಎ ಅನ್ನೋದು 300 ಲೀಟರ್ನ 60 ನಿಮಿಷದಲ್ಲಿ ತುಂಬುತ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 5 ಲೀಟರ್ ತುಂಬುತ್ತೆ ಅಂತ ಅರ್ಥ. ಬಿ ಅನ್ನೋದು 300 ಲೀಟರ್ನ 75 ನಿಮಿಷದಲ್ಲಿ ತುಂಬುತ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 4 ಲೀಟರ್ ತುಂಬುತ್ತೆ ಅಂತ ಅರ್ಥ. ಇವು ಮೂರನ್ನು ಓಪನ್ ಮಾಡಿದಾಗ 50 ನಿಮಿಷದಲ್ಲಿ ತುಂಬುತ್ತಾ ಇವೆ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 6 ಲೀಟರ್ ತುಂಬುತ್ತಾ ಇವೆ ಅಂತ ಅರ್ಥ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಎ ಅನ್ನೋದು 5 ಲೀಟರ್ ತುಂಬುತ್ತಾ ಇದೆ ಪ್ರತಿ ನಿಮಿಷಕ್ಕೆ, ಬಿ ಅನ್ನೋದು 4 ಲೀಟರ್ ತುಂಬುತ್ತಾ ಇದೆ. ಬಟ್ ಮೂರನ್ನು ಓಪನ್ ಮಾಡಿದಾಗ 6 ಲೀಟರ್ ತುಂಬುತ್ತಾ ಇವೆ. ಎ ಮತ್ತು ಬಿ ನ ಸೇರಿಸಿದ್ರೆ 9 ಲೀಟರ್ ಆಯ್ತು. 5 + 4 9 ಲೀಟರ್ ತುಂಬುತ್ತಾ ಇವೆ. ಇಲ್ಲಿ ಸಿ ಓಪನ್ ಮಾಡಿರೋದ್ರಿಂದ ನಮ್ಗೆ ಗೊತ್ತಿಲ್ಲ ಎಷ್ಟು ಹೊಂಟಿದೆ ಅಂತ, ಪ್ರತಿ ನಿಮಿಷಕ್ಕೆ ಎಷ್ಟು ಹೊಂಟಿದೆ ಅಂತ ಗೊತ್ತಿಲ್ಲ, ಎಷ್ಟು ಮೈನಸ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಸಿನು ಓಪನ್ ಮಾಡಿರೋದ್ರಿಂದ ಪ್ರತಿ ನಿಮಿಷಕ್ಕೆ ಬರೀ 6 ಲೀಟರ್ ಮಾತ್ರ ತುಂಬುತ್ತಾ ಇವೆ. ಸೊ 9 ಲೀಟರ್ ತುಂಬಬೇಕಾಗಿರೋದು ಬರೀ 6 ಲೀಟರ್ ತುಂಬುತ್ತಾ ಇದೆ ಅಂದ್ರೆ 3 ಲೀಟರ್ ಸಿ ಥ್ರೂ ಹೊರಗೊಂಟಿದೆ ಅಂತ ಅರ್ಥ. ಸೊ 3 ಲೀಟರ್ನ ಹೊರಗೆ ಹಾಕೋದಕ್ಕೆ ಸಿಗ್ ಬೇಕಾಗಿದ್ದ ಎಷ್ಟು ಸಮಯ? ಎಷ್ಟು? 3 ಲೀಟರ್ನ ಆಚೆ ಹಾಕೋದಕ್ಕೆ ಸಿಗ್ ಬೇಕಾಗಿದ್ದ ಸಮಯ 1 ಮಿನಿಟ್. ಪೂರ್ತಿ ಟ್ಯಾಂಕ್ ನಲ್ಲಿರೋ ನೀರನ್ನ ಆಚೆ ಹಾಕ್ಬೇಕಂದ್ರೆ ಪೂರ್ತಿ ಟ್ಯಾಂಕ್ ಕೆಪಾಸಿಟಿ ಎಷ್ಟು? 300 ಲೀಟರ್ ಇದೆ. 300 ಲೀಟರ್ ಅನ್ನು ಆಚೆ ಹಾಕ್ಬೇಕಂದ್ರೆ ಸಿಗೆ ಬೇಕಾಗೋ ಟೈಮ್ ಎಷ್ಟು? 3 100 ನಿಮಿಷ ಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ ಇದನ್ನ. ಬಿ ಮತ್ತು ಸಿ ಕ್ಲೋಸ್ ಆಗಿದ್ದಾಗ ಎ ಅನ್ನೋದು 60 ನಿಮಿಷದಲ್ಲಿ ಪೂರ್ತಿ ಟ್ಯಾಂಕ್ ತುಂಬುತ್ತಾ. ಎ ಮತ್ತು ಸಿ ಕ್ಲೋಸ್ ಆಗಿದ್ದಾಗ ಬಿ 75 ನಿಮಿಷದಲ್ಲಿ ಟ್ಯಾಂಕ್ ಪೂರ್ತಿ ತುಂಬುತ್ತಾ. ಎ ಮತ್ತು ಬಿ ಮತ್ತು ಸಿ ಮೂರನ್ನು ಓಪನ್ ಮಾಡಿದ್ರ 50 ನಿಮಿಷದಲ್ಲಿ ಟ್ಯಾಂಕ್ ತುಂಬುತ್ತಾ. ಇದರ ಕೆಪಾಸಿಟಿ ಎಷ್ಟು ಅಂದ್ರೆ ಈಗ ಎ 60 ನಿಮಿಷ ತುಂಬುತ್ತಾ, ಬಿ 75 ನಿಮಿಷ ತುಂಬುತ್ತಾ. ಎ ಮತ್ತು ಬಿ ಮತ್ತು ಇಲ್ಲಿ ಸಿ ಯಾಕೆ ನೆಗೆಟಿವ್ ತಗೊಂತೇನೆ ಅಂದ್ರೆ ಸಿ ಔಟ್ಲೆಟ್ ಆಗಿದೆ. ಸಿ ನ ನೀರನ್ನು ಆಚೆ ಹಾಕುತ್ತದ. 50 ನಿಮಿಷದಲ್ಲಿ ತುಂಬುತ್ತಾವೆ. 3 ಎಲ್ಸಿಎಂ ಎಷ್ಟು? 300 ಲೀಟರ್. ಇದು ಈ ಟ್ಯಾಂಕ್ ನ ಟೋಟಲ್ ಕೆಪಾಸಿಟಿ. ಎ ಅನ್ನೋದು 300 ಲೀಟರ್ನ 60 ನಿಮಿಷದಲ್ಲಿ ತುಂಬುತ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 5 ಲೀಟರ್ ತುಂಬುತ್ತೆ ಅಂತ ಅರ್ಥ. ಬಿ ಅನ್ನೋದು 300 ಲೀಟರ್ನ 75 ನಿಮಿಷದಲ್ಲಿ ತುಂಬುತ್ತಾ ಇದೆ ಅಂದ್ರೆ ಪ್ರತಿ ನಿಮಿಷಕ್ಕೆ 4 ಲೀಟರ್ ತುಂಬುತ್ತಾ ಇದೆ ಅಂತ ಅರ್ಥ. ಎ ಬಿ ಮತ್ತು ಸಿ ಮೂರನ್ನು ತೆಗೆದಾಗ 300 ಲೀಟರ್ನ 50 ನಿಮಿಷದಲ್ಲಿ ತುಂಬುತ್ತಾ ಇವೆ ಅಂದ್ರೆ ಪ್ರತಿ ನಿಮಿಷಕ್ಕೆ 6 ಲೀಟರ್ ತುಂಬುತ್ತಾ ಇವೆ ಅಂತ ಅರ್ಥ. ಆಕ್ಚುಲಿ ಇಲ್ಲಿ ಎ ಮತ್ತು ಬಿ ನ ತೆರೆದ್ರೆ 5 + 4 9 ಲೀಟರ್ ತುಂಬುತ್ತಾ ಇವೆ. ಬಟ್ ಇಲ್ಲಿ ಸಿನು ತೆರೆದಿರೋದ್ರಿಂದ ಪ್ರತಿ ನಿಮಿಷಕ್ಕೆ 6 ಲೀಟರ್ ಮಾತ್ರ ಇದರಲ್ಲಿ ಸ್ಟೋರ್ ಆಗ್ತಾ ಇದೆ. ಇನ್ನು 3 ಲೀಟರ್ ಸಿ ಥ್ರೂ ಆಚೆ ಹೋಗ್ತಾ ಇದೆ. ಈ 3 ಲೀಟರ್ ಆಚೆ ಹೋಗೋದಕ್ಕೆ ನಮಗೆ 1 ನಿಮಿಷ ಬೇಕಾದ್ರೆ 1 ಮಿನಿಟ್ ಬೇಕಾದ್ರೆ
ಪೂರ್ತಿ ಟ್ಯಾಂಕ್ ಖಾಲಿ ಮಾಡೋದಕ್ಕೆ ಎಷ್ಟು ನಿಮಿಷ ಸಿಗ್ ಬೇಕಾಗುತ್ತಂತ ನಮ್ಮ ಕ್ವಶನ್ ಕೇಳಿದಾರ. ಪೂರ್ತಿ ಟ್ಯಾಂಕ್ 300 ಲೀಟರ್ ಕೆಪಾಸಿಟಿ ಐತಿ. ಈ 300 ಲೀಟರ್ ಆಚೆ ಹೋಗೋದಕ್ಕ ಮೂರಂದ್ಲೆ 100 ನಿಮಿಷ ಬೇಕಾಗುತ್ತಾ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಪೈಪ್ ಎ ಒಂದು ತೊಟ್ಟಿಯನ್ನು 5 ಗಂಟೆಗಳಲ್ಲಿ ತುಂಬಿಸಬಹುದು ಮತ್ತು ಪೈಪ್ ಬಿ ಅದನ್ನು 20 ಗಂಟೆಗಳಲ್ಲಿ ತುಂಬಿಸಬಹುದು. ಎರಡೂ ಪೈಪ್ಗಳನ್ನು ತೆರೆಯಲಾಗಿದೆ, ಆದರೆ ತೊಟ್ಟಿಯ ಕೆಳಭಾಗದಲ್ಲಿ ಸೋರಿಕೆಯಾಗಿದೆ. ಹೀಗಾಗಿ 30 ಹೆಚ್ಚು ನಿಮಿಷದಲ್ಲಿ ತೊಟ್ಟಿ ತುಂಬಿದೆ. ಸೋರಿಕೆಯು ಎಷ್ಟು ಸಮಯದಲ್ಲಿ ಪೂರ್ಣ ತೊಟ್ಟಿಯನ್ನು ಖಾಲಿ ಮಾಡುತ್ತದೆ? ಓಕೆ, ಒಂದು ಟ್ಯಾಂಕ್ ಐತಿ, ಇದಕ್ಕೆ 2 ಇನ್ಲೆಟ್ ಅದಾವ. ಈ ಎ ಪೈಪ್ ಬಿ ಕ್ಲೋಸ್ ಆಗಿದ್ದಾಗ 5 ಗಂಟೆಯಲ್ಲಿ ತುಂಬಬಹುದು. ಈ ಬಿ ಪೈಪ್ ಎ ಕ್ಲೋಸ್ ಆಗಿದ್ದಾಗ 20 ಗಂಟೆಯಲ್ಲಿ ಈ ಪೂರ್ತಿ ಟ್ಯಾಂಕ್ ತುಂಬಬಹುದು. ಒಂದ್ ವೇಳೆ ಈ ಎರಡು ಕ್ಲೋಸ್ ಎರಡೂ ಓಪನ್ ಆಗಿದ್ರೆ ಎಷ್ಟು ಗಂಟೆಯಲ್ಲಿ ತುಂಬ್ತಾ ಇದ್ವು? ಎ ಮತ್ತು ಬಿ LCM 20, ಇದರ ಟೋಟಲ್ ಕೆಪಾಸಿಟಿ 20 ಲೀಟರ್ ಅಂತ ತಗೊಂತೀನಿ. ಎ ಅನ್ನೋದು 20 ಲೀಟರ್ನ 5 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 4 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಬಿ ಅನ್ನೋದು 20 ಲೀಟರ್ನ 20 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 1 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಇವಾಗ ಇವೆರಡನ್ನೂ ಓಪನ್ ಮಾಡಿದ್ರ ಪ್ರತಿ ಗಂಟೆಗೆ 4 + 1 5 ಲೀಟರ್ ತುಂಬ್ತಾ ಇದ್ವು. 5 ಲೀಟರ್ ತುಂಬೋದಕ್ಕೆ 1 ಅವರ್ ಬೇಕಾದ್ರೆ ಟೋಟಲ್ 20 ಲೀಟರ್ ಇದೆ. ಈ 20 ಲೀಟರ್ ತುಂಬೋದಕ್ಕೆ 4 ಅವರ್ ಬೇಕಾಗ್ತಾ ಇತ್ತು. ಬಟ್ ಇಲ್ಲಿ ಕೆಳಗಡೆ ಸೋರಿಕೆ ಆಗ್ತಾ ಇರೋದ್ರಿಂದ, ವಾಟರ್ ಲೀಕ್ ಆಗ್ತಾ ಇರೋದ್ರಿಂದ 30 ನಿಮಿಷ ಜಾಸ್ತಿ ತಗೊಂತಾ ಇದೆ ಅಂತ ಅಂದ್ರೆ ನಮ್ಗೆ 4 ತಾಸು ಬೇಕಾಗಿತ್ತು. ಬಟ್ ಇವಾಗ 4.5 ತಾಸು ಟೈಮ್ ತಗೊಂತಾ ಇದೆ ಅಂತ. ಸೊ ಒಂದ್ ವೇಳೆ ಪೂರ್ತಿ ಟ್ಯಾಂಕ್ ತುಂಬಿದ ಮೇಲೆ ಆ ಸೋರಿಕೆಯಿಂದಾಗಿ ಎಷ್ಟು ನಿಮಿಷದಲ್ಲಿ ತೊಟ್ಟಿ ಪೂರ್ತಿ ಖಾಲಿ ಆಗುತ್ತಾ ಅಂತ ಕ್ವಶನ್ ಕೇಳಿದಾರೆ. ಓಕೆ, ನಮಗೆ ಬೇಕಾಗಿರೋ ಡಾಟಾ ಇವೆರಡೆ, 4 ಮತ್ತು 4.5. ಎ ಮತ್ತು ಬಿ ಸೇರಿ ಇವೆರಡು ಸೇರಿ 4 ಗಂಟೆಯಲ್ಲಿ ತುಂಬಬಹುದಾಗಿತ್ತು. ಬಟ್ ಈ ಎ ಮತ್ತು ಬಿ ಜೊತೆಗೆ ಅಲ್ಲಿ ಲೀಕೇಜು ಇರೋದ್ರಿಂದ 4.5 ತಗೊಳ್ತಾ ಇವೆ, 4.5 ಅವರ್ ತಗೊಳ್ತಾ ಇದೆ. ಈ 4.5 ಅನ್ನೋದನ್ನ ನಾನು 9/2 ಅಂತಾನು ಬರ್ಕೊಳ್ಬಹುದು, ನಮ್ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ. ಸೊ 4 ಮತ್ತು 9/2 LCM ಎಷ್ಟು? ಜಸ್ಟ್ ಇದು ಈ ರೀತಿ ಇದ್ದಾಗ ನಾವು ಯಾವ ರೀತಿ LCM ತಗೋಬೇಕಂದ್ರ 4 ಮತ್ತು 9 LCM ಅಷ್ಟೇ ತಗೊಳ್ಳಿ, 36. 4 9 36, 9 4 36 ಅನ್ಬೋದಿತ್ತು. ಬಟ್ ಇಲ್ಲಿ ಡಿನಾಮಿನೇಟರ್ ನಲ್ಲಿ 2 ಇರೋದ್ರಿಂದ ಈ 2ನು ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ. ನಾವು 2ನು ಕ್ಯಾನ್ಸಲ್ ಆಗುವಂಗ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಇಲ್ಲಿ 9 4 36, ಆ 4ಕ್ಕೆ 2 ಮಲ್ಟಿಪ್ಲೈ ಮಾಡಿದಾಗ 8. 9/2 × 8 ಮಾಡಿದಾಗ ನಮಗೆ 36 ಸಿಗುತ್ತೆ. ಹೇಗೆ? 9/2 × 8 ಮಾಡಿದಾಗ 2 1 2 4 8, 9 4 36. ಸೊ ಎ ಮತ್ತು ಬಿ ಇವೆರಡು ಸೇರಿ 36 ಲೀಟರ್ನ 4 ಗಂಟೆಯಲ್ಲಿ ತುಂಬ್ತಾ ಇವೆ. ಅಂದ್ರೆ ಪ್ರತಿ ಗಂಟೆಗೆ 9 ಲೀಟರ್ ತುಂಬ್ತಾ ಇವೆ ಅಂತ ಅರ್ಥ. ಎ ಬಿ ಮತ್ತು ಸೇರಿ ಅಲ್ಲಿ ಲೀಕೇಜು ಸೇರಿದಾಗ 36 ಲೀಟರ್ನ 9/2 ಅವರ್ನಲ್ಲಿ ತುಂಬ್ತಾ ಇವೆ. ಅಂದ್ರೆ ಪ್ರತಿ ಗಂಟೆಗೆ 8 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಎ ಮತ್ತು ಬಿ ಸೇರಿದ್ರೆ 9 ಲೀಟರ್ ಒಳಗೆ ಬೀಳ್ತಾ ಇದೆ, ಆದ್ರೆ ಲೀಕ್ ಆಗಿರೋದ್ರಿಂದ 8 ಲೀಟರ್ ಮಾತ್ರ ಸ್ಟೋರ್ ಆಗ್ತಾ ಇದೆ. ಅಂದ್ರೆ ಇನ್ನೊಂದು ಲೀಟರ್ ಆಚೆ ಹೋಗ್ತಾ ಇದೆ ಲೀಕೇಜ್ ಥ್ರೂ. 1 ಅವರ್ಗೆ 1 ಲೀಟರ್ ಆಚೆ ಹೋಗ್ಬೇಕಂದ್ರ 1 ಲೀಟರ್ ಬೇಕಾಗತ್ತಂದ್ರ ಟೋಟಲ್ ಕೆಪಾಸಿಟಿ 36 ಲೀಟರ್ ಇದೆ. ಈ 36 ಲೀಟರ್ ಲೀಕೇಜ್ ಥ್ರೂನೇ ಆಚೆ ಹೋಗ್ಬೇಕಂದ್ರೆ 36 ಗಂಟೆ ಬೇಕಾಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಇನ್ನೊಮ್ಮೆ ಹೇಳ್ಬಿಡ್ತೀನಿ ಇದನ್ನ. ಎ ಒಂದು ತೊಟ್ಟಿಯನ್ನ 5 ಗಂಟೆಯಲ್ಲಿ ತುಂಬಬಹುದು, ಬಿ ಅದನ್ನ 20 ಗಂಟೆಯಲ್ಲಿ ತುಂಬಬಹುದು. ಅವೆರಡನ್ನೂ ಆನ್ ಮಾಡಿದಾಗ 4 ಗಂಟೆಯಲ್ಲಿ ತುಂಬಬಹುದು. ಅದು ಹೆಂಗನ್ನೋದು ನಾ ತೋರಿಸಿದ್ದೀನಿ. ಬಟ್ ಏನಾಗತ್ತೈತೆ ಅಂದ್ರೆ ಅಲ್ಲಿ ಲೀಕೇಜ್ ಆಗ್ತಾ ಇರೋದ್ರಿಂದ ಅರ್ಧ ಗಂಟೆ ಜಾಸ್ತಿ ತಗೊಳ್ತಾ ಇದೆ. ಅಂದ್ರೆ 4.5 ಗಂಟೆಯಲ್ಲಿ ಆ ಟ್ಯಾಂಕ್ ತುಂಬ್ತಾ ಇದೆ. 4.5ನ ನಾನು 9/2 ಅಂತ ಬರ್ಕೊಳ್ಬಹುದು. ಈ 4 ಮತ್ತು 9/2ನ LCM ತಗೊಂಡಾಗ ನಮಗೆ 36 ಬಂತು. 4 9 36 ಅಂದ್ರೆ ಎ ಮತ್ತು ಬಿ ಇವೆರಡು ಸೇರಿ 36 ಲೀಟರ್ನ 4 ಗಂಟೆಯಲ್ಲಿ ತುಂಬ್ತಾ ಇವೆ. ಅಂದ್ರೆ ಪ್ರತಿ ಗಂಟೆಗೆ 9 ಲೀಟರ್ ತುಂಬ್ತಾ ಇವೆ ಅಂತ ಅರ್ಥ. ಎ ಮತ್ತು ಬಿ ಮತ್ತು ಅದರ ಜೊತೆಗೆ ಲೀಕೇಜು ಸೇರಿ 36 ಲೀಟರ್ನ 9/2 ಅವರ್ನಲ್ಲಿ ತುಂಬ್ತಾ ಇವೆ. ಅಂದ್ರೆ ಪ್ರತಿ ಗಂಟೆಗೆ 8 ಲೀಟರ್ ತುಂಬ್ತಾ ಇವೆ ಅಂತ ಅರ್ಥ. 9 ಲೀಟರ್ ಒಳಗ್ ಬೀಳ್ಬೇಕಾಗಿತ್ತು, ಬಟ್ 8 ಲೀಟರ್ ಮಾತ್ರ ಸ್ಟೋರೇಜ್ ಆಗ್ತಾ ಇದೆ ಇಲ್ಲಿ. ಯಾಕಂದ್ರೆ 1 ಲೀಟರ್ ಲೀಕೇಜ್ ಥ್ರೂ ಆಚೆ ಹೋಗ್ತಾ ಇದೆ. 1 ಲೀಟರ್ ಆಚೆ ಹೋಗ್ಲಿಕ್ಕೆ 1 ಅವರ್ ಬೇಕಾದ್ರೆ ಟೋಟಲ್ ಈ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ? 36 ಲೀಟರ್ ಇದೆ. ಸೊ 36 ಲೀಟರ್ ಆಚೆ ಹೋಗ್ಬೇಕಂದ್ರ 36 ಅವರ್ ಬೇಕು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎರಡು ಪೈಪ್ಗಳು ಕ್ರಮವಾಗಿ 3 ಗಂಟೆ ಮತ್ತು 3 ಗಂಟೆ 45 ನಿಮಿಷಗಳಲ್ಲಿ ತೊಟ್ಟಿಯನ್ನು ತುಂಬಬಹುದು.
ಮತ್ತು ಮೂರನೇ ಪೈಪ್ 1 ಗಂಟೆಯಲ್ಲಿ ಇಡೀ ತೊಟ್ಟಿಯನ್ನು ಖಾಲಿ ಮಾಡಬಹುದು. ತೊಟ್ಟಿಯಲ್ಲಿ ಅರ್ಧದಷ್ಟು ನೀರು ತುಂಬಿದ್ದು 3 ಪೈಪ್ಗಳನ್ನು ಒಟ್ಟಿಗೆ ತೆರೆಯಲಾಗಿದೆ. ತೊಟ್ಟಿಯನ್ನು ಖಾಲಿ ಮಾಡುವ ಸಮಯ. ಒಂದು ಟ್ಯಾಂಕ್ ಇದೆ, ಇದಕ್ಕೆ 2 ಇನ್ಲೆಟ್ ಅದಾವು, 1 ಔಟ್ಲೆಟ್ ಐತಿ. ಈ ಇನ್ಲೆಟ್ನ ಎ ಮತ್ತು ಬಿ ಮತ್ತು ಸಿ ಅಂತ ತಗೊಳ್ತೀನಿ. ಈ 1ನೇ ಪೈಪ್ 3 ಗಂಟೆ ಒಳಗೆ ತುಂಬೋದು. 2ನೇ ಪೈಪ್ 3 ಗಂಟೆ 45 ನಿಮಿಷದಾಗ ತುಂಬೋದು. ಈ 45 ನಿಮಿಷನೂ ನಾನು ಗಂಟೆಯಲ್ಲೇ ಕನ್ವರ್ಟ್ ಮಾಡ್ಕೊಂಡ್ರೆ ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದಂದ್ರೆ, ಈ 45 ನಿಮಿಷಕ್ಕೆ 60ರಿಂದ ಡಿವೈಡ್ ಬೈ ಮಾಡ್ಬೇಕು. ಬಿಕಾಸ್ 1 ಅವರ್ಗೆ 65 ನಿಮಿಷ. ಅವಾಗ ನಮಗೆ ಅದು ಅವರ್ನಲ್ಲಿ ಕನ್ವರ್ಟ್ ಆಗುತ್ತೆ. 15 3 45, 15 4 60. ಆ 45 ನಿಮಿಷನೂ ಅವರ್ನಲ್ಲಿ ಕನ್ವರ್ಟ್ ಮಾಡಿದಾಗ 3/4 ಆಯಿತು. 3 ಗಂಟೆ 45 ನಿಮಿಷ ಅಂದ್ರೆ 3 + 3/4 ಮಾಡ್ಕೋಬೇಕು. ಇದನ್ನ ಆ್ಯಡ್ ಮಾಡಿದಾಗ 12 12 13 15/4 ಆಯಿತು. ಸೊ ಎ ಅನ್ನೋದು 3 ಗಂಟೆಯಲ್ಲಿ ತುಂಬ್ತಾ ಇದ್ರೆ, ಬಿ ಅನ್ನೋದು ಎ ಮತ್ತು ಸಿ ನ ಕ್ಲೋಸ್ ಮಾಡಿದಾಗ 15/4 ಗಂಟೆಯಲ್ಲಿ ತುಂಬುತ್ತೆ. ಸಿ ಅನ್ನೋದು ಏನು ಕೊಟ್ಟಿದ್ದಾರೆ, 1 ಗಂಟೆಯಲ್ಲಿ ಖಾಲಿ ಮಾಡ್ಬೋದು ಅಂತ. 3ನೇ ಪೈಪ್ ಇದು 1 ಅವರ್ ಒಳಗೆ ಖಾಲಿ ಮಾಡ್ಬೋದು. ಓಕೆ, ಈ ತೊಟ್ಟಿಯಲ್ಲಿ ಅರ್ಧ ನೀರಿದ್ದಾಗ 3 ಓಪನ್ ಮಾಡಿದಾರ. ಅವಾಗ ಎಷ್ಟು ಟೈಮ್ ಬೇಕಾಗುತ್ತೋ ಅಂತ ಕೇಳಿದಾರ ಪೂರ್ತಿ ಖಾಲಿ ಆಗೋದಕ್ಕೆ. ಓಕೆ, ಎ ಅನ್ನೋದು 3 ಗಂಟೆಯಲ್ಲಿ ತುಂಬಬಹುದು, ಬಿ ಅನ್ನೋದು 15/4 ಗಂಟೆಯಲ್ಲಿ ತುಂಬಬಹುದು, ಸಿ ಅನ್ನೋದು 1 ಅವರ್ನಲ್ಲಿ ಖಾಲಿ ಮಾಡಬಹುದು. 3, 15 ಮತ್ತು 1ರ LCM ಎಷ್ಟು? 15. 3 5 15, 15 1 15 ಅನ್ಬೋದಿತ್ತು. ಬಟ್ ಡಿನಾಮಿನೇಟರ್ನಲ್ಲಿ 4 ಇದೆ, ನಮಗೆ 4 ಕ್ಯಾನ್ಸಲ್ ಮಾಡಬೇಕಾಗಿರೋದ್ರಿಂದ 15/4ಗೆ ನಾವು 4ನ ಮಲ್ಟಿಪ್ಲೈ ಮಾಡಿದಾಗ 15 ಬರುತ್ತೆ. ಸೊ ನಾ ಇಲ್ಲಿ ಮಲ್ಟಿಪ್ಲೈ 4 ಮಾಡ್ತೀನಿ. ಬಿ ಅನ್ನೋದು 15 ಲೀಟರ್ನ 15/4 ಗಂಟೆಯಲ್ಲಿ ತುಂಬ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 4 ಲೀಟರ್ ತುಂಬ್ತಾ ಇದೆ ಅಂತ ಅರ್ಥ. ಸಿ ಅನ್ನೋದು 15 ಲೀಟರ್ನ 1 ಅವರ್ನಲ್ಲಿ ಖಾಲಿ ಮಾಡ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ 15 ಲೀಟರ್ ಖಾಲಿ ಮಾಡ್ತಾ ಇದೆ ಅಂತ ಅರ್ಥ. ಈಗ ತೊಟ್ಟಿ ಅರ್ಧ ತುಂಬಿದೆ ಅಂತ ಅಂದ್ರೆ 15/2 ಲೀಟರ್ ತುಂಬಿದೆ. ಇವಾಗ ಈ ಅರ್ಧನೂ ಖಾಲಿ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕ್ವಶನ್ ಆಗೈತಿ. ಓಕೆ, 5 + 4 ಒಳಗಡೆ ಬೀಳ್ತಾ ಇದೆ, 15 ಆಚೆ ಕಡೆ ಹೋಗ್ತಾ ಇದೆ. ಎಕ್ಸ್ಟ್ರಾ ಎಷ್ಟು ಆಚೆ ಹೋದಂಗಾಯ್ತು? 6 ಲೀಟರ್ ಆಚೆ ಹೋದಂಗಾಯ್ತು. ಈ 6 ಲೀಟರ್ ಆಚೆ ಹೋಗೋದಕ್ಕೆ 1 ಗಂಟೆ ಬೇಕಾದ್ರೆ ನಮಗೆ ಈ ಅರ್ಧ ಪೂರ ಎಷ್ಟಿದೆ? 15/2 ಇದೆ, 15/2 ಲೀಟರ್ ಇದೆ. ಈ 15/2 ಲೀಟರ್ ಆಚೆ ಹೋಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ನಮ್ಮ ಕ್ವಶನ್. 15/6 2 12, 3 5 15, 3 4 12. ಈ 5/4 ಇರೋದನ್ನ ನಾನು 4 1 4, ರಿಮೈಂಡರ್ 1 ಉಳಿತು, 1/4 ಅಂತ ಬರ್ಕೊಂಡೆ. 1 ಅಂದ್ರೆ 1 ಅವರ್. ಈ 1/4 ಅವರ್ನ ನಾವು ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇದನ್ನೇ ಇಲ್ಲಿ ಬರ್ಕೊಳ್ತೀನಿ ನೋಡಿ. 1/4. 1 ಅಂದ್ರೆ 1 ಅವರ್. ಈ 1/4 ಅವರ್ನ ನಾನು ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಮಲ್ಟಿಪ್ಲೈ ಬೈ 60 ಮಾಡಬೇಕು. ನಿಮಿಷದಲ್ಲಿರೋದನ್ನ ಅವರ್ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಡಿವೈಡ್ ಬೈ 60 ಮಾಡಬೇಕು. ಅವರ್ನಲ್ಲಿರೋದನ್ನ ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಮಲ್ಟಿಪಲ್ ಬೈ 60 ಮಾಡ್ಕೋಬೇಕು. ಸಿ 1/4 ಅವರ್ ಇರೋದನ್ನ ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ 1/4 × 60 ಮಾಡ್ಕೋಬೇಕು. 4 1 4 15, 1 ಅವರ್ 15 ಮಿನಿಟ್. ಈ ಅರ್ಧ ಟ್ಯಾಂಕ್ ಪೂರ್ತಿ ಖಾಲಿ ಆಗೋದಕ್ಕೆ ಬೇಕಾಗುತ್ತೆ. ತಲೆ ಕೆಡಿಸ್ಕೋಬೇಡಿ, ಇನ್ನೊಮ್ಮೆ ಹೇಳ್ತೀನಿ ಇದನ್ನ. ಎ ಅನ್ನೋದು 3 ಗಂಟೆಯಲ್ಲಿ ತುಂಬ್ತಾ ಇದೆ, ಬಿ ಅನ್ನೋದು 15/4 ಗಂಟೆಯಲ್ಲಿ ತುಂಬ್ತಾ ಇದೆ, ಸಿ ಅನ್ನೋದು 1 ಗಂಟೆಯಲ್ಲಿ ಪೂರ್ತಿ ಖಾಲಿ ಮಾಡ್ತಾ ಇದೆ. ಈ 3ರ LCM 15 ಲೀಟರ್. ಈ ಪೂರ್ತಿ ಟ್ಯಾಂಕ್ನ ಕೆಪಾಸಿಟಿ 15 ಲೀಟರ್. ಈ 15 ಲೀಟರ್ನ ನಾನು 2 ಭಾಗ ಮಾಡ್ಕೊತೀನಿ, ಅರ್ಧ 15/2 15/2 ಮಾಡ್ಕೊತೀನಿ. ಯಾಕಂದ್ರೆ ನಮ್ಗೆ ಅರ್ಧ ಟ್ಯಾಂಕ್ ಇದ್ದಾಗ ಖಾಲಿ ಆಗೋದಕ್ಕೆ ತೆಗೆದುಕೊಳ್ಳೋ ಸಮಯ ಕೇಳಿರೋದ್ರಿಂದ. 3 5 15, 15/4 × 4 15, 1 15 15. ಇದು ಔಟ್ಲೆಟ್ ಆಗಿರೋದ್ರಿಂದ ನೆಗೆಟಿವ್ ನಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಪೂರ್ತಿ ಟ್ಯಾಂಕ್ ಅರ್ಧ ಟ್ಯಾಂಕ್ ತುಂಬಿದೆ. ಈ ಅರ್ಧ ಟ್ಯಾಂಕ್ ತುಂಬಿದಾಗ ನಾವು 3 ಪೈಪ್ ಓಪನ್ ಮಾಡಿದ್ರೆ
ಎಷ್ಟು ಗಂಟೆಯಲ್ಲಿ ಇದು ಅರ್ಧ ಟ್ಯಾಂಕ್ ಖಾಲಿ ಆಗುತ್ತೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಓಕೆ, 5 + 4 9 ಲೀಟರ್ ಒಳಗಡೆ ಬೀಳ್ತಾ ಇದೆ, ಬಟ್ 15 ಲೀಟರ್ ಆಚೆ ಕಡೆ ಹೋಗ್ತಾ ಇದೆ. ಸೊ ನಮ್ಗೆ ಎಕ್ಸ್ಟ್ರಾ ಆಚೆ ಕಡೆ ಹೋಗ್ತಾ ಇರೋ ನೀರಿನ ಪ್ರಮಾಣ ಎಷ್ಟು? 6 ಲೀಟರ್ ಹೆಚ್ಚಿಗೆ ಹೋಗ್ತಾ ಇದೆ. ಈ 6 ಲೀಟರ್ ಹೆಚ್ಚಿಗೆ ಹೋಗೋದಕ್ಕೆ 1 ಮಿನಿಟ್ ಬೇಕಾದರೆ ನಮಗೆ ಅರ್ಧ ಟ್ಯಾಂಕಿನ ಪ್ರಮಾಣ ಎಷ್ಟಿದೆ? 15/2 ಲೀಟರ್ ಇದೆ. ಎಷ್ಟು ಟೈಮ್ ತಗೊಳುತ್ತಾ ಅಂತ ಕ್ವಶನ್. 15/6 = 12. ಇದು ಮಿನಿಟ್ ಅಲ್ಲ, ಅವರ್. 1 ಅವರ್. 15/12 ಅವರ್. ಓಕೆ, ಈ 15/12 ನಾನು 3 × 5 = 15, 3 × 4 = 12 ಅಂತಲೂ ಬರ್ಕೋಬಹುದು. ಈ 5/4 ನಾನು 4 × 1 = 4, ರಿಮೈಂಡರ್ 1/4 ಉಳಿತು. ಓಕೆ, ಇದನ್ನು ನಾನು 1 ಅವರ್ ಪ್ಲಸ್ 1/4 ಅವರ್ ಅಂತಲೂ ಬರ್ಕೋಬಹುದು. ಓಕೆ, ಬರ್ಕೋಬಹುದು. ಇದನ್ನು ನಾನು 1 ಅವರ್, ಈ 1/4 ಅವರ್ನ ನಾನು ಮಿನಿಟಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಇದಕ್ಕೆ 60 ಮಲ್ಟಿಪ್ಲೈ ಮಾಡಬೇಕು. 4 × 1 = 4, 15 ಮಿನಿಟ್ ಆಯಿತು. 1 ಅವರ್ ಪ್ಲಸ್ 15 ಮಿನಿಟ್. ನಮಗೆ ಆನ್ಸರ್ ಏನು? 1 ಅವರ್ ಪ್ಲಸ್ 15 ಮಿನಿಟ್. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಪಾರ್ಟಲ್ಲಿ ಪೂರ್ತಿ ಕ್ಲಾಸನ್ನು ಮುಗಿಸ್ಬಿಡೋಣ. ಈ ಪೈಪ್ಸ್ ಆ್ಯಂಡ್ ಸಿಸ್ಟಮ್ನ ಮುಗಿಸ್ಬಿಡೋಣ. ಆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ವಶನ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.